ಓಕೆ, ಬನ್ನಿ ಯೋಗ ಸೂತ್ರವನ್ನ ಚಾಂಟ್ ಮಾಡ್ಕೊಳ್ಳೋಣ. ಒಂದು 5 ಚಾಂಟ್ ಮಾಡ್ಕೊಳ್ಳೋಣ. ಆಮೇಲೆ ಮೊದಲನೇದಾಗಿ ಯೋಗೇನ ಚಿತ್ತಸ್ಯ, ಅಲ್ಲಿಂದ ಪ್ರಾರಂಭ ಮಾಡೋಣ. ಬನ್ನಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಗಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿನಾನತೋಸ್ಮಿ. ಬನ್ನಿ ಬಂಧುಗಳೇ, ಎಲ್ಲ ಪತಂಜಲಿ ಮಹರ್ಷಿಗೆ ನಮಸ್ಕಾರವನ್ನ ಸಲ್ಲಿಸುತ್ತಾ ತಮ್ಮ ಮನಸ್ಸಿನ ಶುದ್ಧಿಗೋಸ್ಕರ, ನಮ್ಮಲ್ಲಿರುವ ಅಜ್ಞಾನವನ್ನ ತೊಳೆದುಕೊಳ್ಳೋದಕ್ಕೋಸ್ಕರ ಮಹರ್ಷಿ ಪತಂಜಲಿಯವರು ಯೋಗವನ್ನ ಕೊಟ್ಟಿದ್ದಾರೆ. ಅದೇ ತರಹ ವ್ಯಾಕರಣವನ್ನ ಶುದ್ಧಿಗೋಸ್ಕರ ಸಹ ಅವರು ಕೊಡುಗೆ ಇದೆ. ನಮ್ಮ ಮಾತು, ನಮ್ಮ ನಡೆ ನುಡಿ ಮತ್ತೆ ನಮ್ಮ ದೇಹದ ಶುದ್ಧಿಗೋಸ್ಕರ ಮತ್ತೆ ನಮ್ಮ ದೇಹದಲ್ಲಿರುವ ವ್ಯಾಧಿಯನ್ನು ನಿವಾರಣೆಗೋಸ್ಕರ ನಮ್ಮ ಒಂದು ವೈದ್ಯಕೀಯ ಶಾಸ್ತ್ರಕ್ಕೂ ಸಹ ಕೊಡುಗೆಯನ್ನ ಕೊಟ್ಟಂತಹ ಪತಂಜಲಿ ಮಹರ್ಷಿಗೆ 2 ಕೈಗಳಿಂದ ನಮಸ್ಕರಿಸುತ್ತಾ ಇವತ್ತಿನ ಯೋಗ ಚಾಂಟಿಂಗ್ ಅನ್ನ ಮಾಡೋಣ. ಯೋಗ ಸೂತ್ರಾಣಿ ತಮೋಧ್ಯಾಯಃ ಆದಿಪಾದಃ ಅಥ ಯೋಗಾನುಶಾಸನಂ ಯೋಗ ಚಿತ್ತವೃತ್ತಿ ನಿರೋಧಃ ತದಾದ್ರಷ್ಟುಸ್ವರೂಪೇವಸ್ಥಾನಂ ವೃತ್ತಿ ಸಾರೂಪ್ಯಮಿತರತ್ರ ವೃತ್ತಯಃ ಪಂಚತಯಃ ಕ್ಲಿಷ್ಟಾ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯಃ ಪ್ರತ್ಯಕ್ಷಾನುಮಾನಗಮಃ ವಿಪರ್ಯಯೋ ನಿತ್ಯಜ್ಞಾನಮತದ್ರೂಪಪ್ರತಿಷ್ಠಂ ಶಬ್ದಜ್ಞಾನಾನುಪಾತಿ ವಸ್ತು ಶೂನ್ಯೋ ವಿಕಲ್ಪಃ ಅಭಾವ ಪ್ರತ್ಯಯಾಲಂಬನಾವೃತ್ತಿರ್ನಿದ್ರಾ ಅನುಭೂತ ವಿಷಯ ಸಂಪ್ರಮೋಷಂ ಸುಭದೇ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಃ ತತ್ರ ಸ್ಥಿತೋ ಯಜ್ಞೋಭ್ಯಾಸಃ ಸ್ವತು ದೀರ್ಘಕಾಲ ನೈರಂತರ್ಯ ಸಂಸಾರ ಸೇವಿತೋ ದೃಢಭೂಮಿಃ ದೃಷ್ಟಾನಸ್ಸವಿಕ ವಿಷಯ ವಿಶುದ್ಧಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ ತತ್ಪರಂ ಪುರುಷಖ್ಯಾತೇರ್ಗುಣ ವೈತೃಷ್ಟಂ ವಿತರ್ಕ ವಿಚಾರಾನಂದಾಂ ಸ್ಥಿತೋ ರೂಪಾನುಮಾನ್ ಸಂಪ್ರಜ್ಞಾತಃ ವಿರಾಮ ಪ್ರತ್ಯಯಾಭ್ಯಾಸ ಪೂರ್ವಃ ಸಂಸ್ಕಾರ ಶೇಷೋನ್ಯಃ ಭಾವ ಪ್ರತ್ಯಯೋ ವಿದೇಹ ಪ್ರಕೃತಿಲಯಾನಾಂ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ ತೀವ್ರ ಸಂವೇಗನಾಮಾಸನ್ನಃ. ಸೊ ಈ ತರ ಕಳೆದ ವಾರದಲ್ಲಿ ಈ ತರ ಒಂದು ಪ್ರಾಣಾಯಾಮವನ್ನ ಈ ಒಂದು ಏನು ಸೂತ್ರಗಳನ್ನ ನಾವು ಸ್ಟಡಿ ಮಾಡಿದ್ವಿ. ಇವತ್ತು ಈಶ್ವರ ಪ್ರಣಿಧಾನ, ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ಳೋಣ. ಇನ್ನು 2 ಹೇಳ್ಕೊಂಡು ವಿಶೇಷ ಈಶ್ವರ ಪ್ರಣಿಧಾನಾದ್ವಾ ದೇಶ ಕರ್ಮ ವಿಪಯೇಷೋದ್ಭವಾಮೃಷ್ಟ ವಿಶೇಷ ಈಶ್ವರಃ ತತ್ರ ಸತಿಸ್ಯಂ ಸರ್ವಜ್ಞ ಬೀಜಂ
ತಸ್ಯ ವಾಸಕಃ ಪ್ರಣವಃ ತದ್ಯಪಂಸ್ತಾರ್ಭಾವಂ ತತ್ಪಂಪತ್ಯೇ ಚೇತನಾಧಿಗಮೋ ಪ್ರಾಂತರಾಯ ವರ್ಗಸ್ಯ ವ್ಯಾಧಿಸ್ಥಾನ ಸಂಶಯ ಪ್ರಮಾದಾಶ್ಚಾವಿರತಿ ಭ್ರಾಂತಿ ಶನಾಭೂರ್ಮಿತ್ವ ಸ್ಥಿತಸ್ಥೋ ಚಿತ್ತ ವಿಕ್ಷೇಪಾಸ್ತಾಂತರಾಯಃ ದುಃಖ ಧೌರ್ಮನ್ಯಸಂಗಚಿಂತಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಏವ ಸಹಭುವಃ ತದ್ಗತಿಸ್ತೇಷಾರ್ಥಮೈತಪತ್ರಾಭ್ಯಾಸಃ ಮೈತ್ರೀಕರುಣಾಮುದಿತೋಪೇಕ್ಷಾಣಾಂ ಸುಖ ದುಃಖಾಭವಸ್ಯ ಸೊ ಬಂಧುಗಳೇ ಬನ್ನಿ ಈಗ ಸೊ ಈ ಒಂದು ಇದರ ಬಗ್ಗೆ ಎರಡನೇ ಚಾಪ್ಟರ್ ಅಲ್ಲಿರೋ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ನಾನು ಹಾಕೊಂಡಂತಹ ಪ್ರೆಸೆಂಟೇಶನ್ ಕಾಣಿಸ್ತಾ ಇದೆ ಅಂತ ಭಾವಿಸಿದ್ದೀನಿ. ಹೋಪ್ ಯು ಆರ್ ಆಲ್ ಏಬಲ್ ಟು ಸಿ ದ ಪ್ರೆಸೆಂಟೇಶನ್. ಸೊ ವಿ ವಿಲ್ ಸ್ಟಾರ್ಟ್ ದ ಡಿಸ್ಕಷನ್ ಆನ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಐ ಆಮ್ ಪ್ರೆಸೆಂಟಿಂಗ್ ಅಂಡ್ ಐ ಹ್ಯಾವ್ ಆಲ್ಸೋ ರೆಕಾರ್ಡೆಡ್. ಬಂಧುಗಳೇ, ಈಗ ಸಮಾಧಿಪಾದ ಸ್ಥಿತಿಯಲ್ಲಿ ಸಮಾಧಿಪಾದದಲ್ಲಿ ಪತಂಜಲಿಯವರು ಈಶ್ವರ ಅಂದ್ರೆ ಏನು, ಈಶ್ವರ ಅಂದ್ರೆ ಏನು ಅದ್ರ ಬಗ್ಗೆ ಡೆಫಿನೇಷನ್ ಅನ್ನ ಕೊಡ್ತಾರೆ. ಹೂ ಈಸ್ ಈಶ್ವರ ಅಂದ್ರೆ ಪತಂಜಲಿಯ ಪ್ರಕಾರ ಯಾರು ಪರಮಾತ್ಮ? ಶ್ಲೇಷ ಕರ್ಮ ವಿಪಕ್ಷಣ ಅಪರಮಸ್ಥೇಯ ಪುರುಷ ವಿಶೇಷ ಈಶ್ವರ ಅಂತ ಹೇಳ್ತಾರೆ. ಅವರು ಈಶ್ವರನ ಬಗ್ಗೆ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಈಶ್ವರ ಅಂದ್ರೆ ಏನು? ಈಶ್ವರ ಅಂದ್ರೆ ಏನಂದ್ರೆ ಅವನೊಬ್ಬ ಐಡಿಯಲ್ ಪರ್ಸನ್ ಅಥವಾ ರೋಲ್ ಮಾಡೆಲ್. ಸೊ ಈಶ್ವರ ದೇವರು ಅಂದ್ರೆ ಒಂದು ಐಡಿಯಲ್ ಪರ್ಸನ್, ರೋಲ್ ಮಾಡೆಲ್. ಸೊ ಐಡಿಯಲ್ ಪರ್ಸನ್ ಮತ್ತೆ ರೋಲ್ ಮಾಡೆಲ್ ಅಂದ್ರೆ ಹೇಗಿರ್ಬೇಕು? ಸೊ ಈಶ್ವರ, ಹೌ ದ ಈಶ್ವರ ಶುಡ್ ಬಿ if he is an ideal person and a role model. So there are two things we said, Purusha and then Prakriti. Suppose when we are born, so our requirements are very less, right? And we just want some food, sleep and things like that. And Purusha is nothing but a person with pure consciousness. ಪ್ರಜ್ಞಾವಸ್ಥೆಯಲ್ಲಿ ಇರುವನು, ಕಾಲಾತೀತ ಮತ್ತೆ ಸಮಯಾತೀತವಾಗಿರುವಂತಹ ವ್ಯಕ್ತಿಯನ್ನ ನಾವು ಈಶ್ವರ ಅಂತ ಕರಿತೀವಿ. ಅಂದ್ರೆ ಈಶ್ವರ ಅಂದ್ರೆ ನಮ್ಮ ಮೂಲ ಪ್ರಕೃತಿ ಸ್ವರೂಪ ಏನಿದೆ ಆ ಸ್ವರೂಪದಲ್ಲಿ ನಾವು ಯಾರನ್ನೇ ಕಾಣ್ತೀವಿ ಅವರನ್ನ ನಾವು ಈಶ್ವರ ಅಂತ ಕರಿತೀವಿ. ಅದಕ್ಕೆ ನೋಡಿ, ಮಕ್ಕಳನ್ನ ನಾವೇನ್ ಹೇಳ್ತೀವಿ ಈಶ್ವರ ಸ್ವರೂಪ. ಅವ್ರಿಗೆ ಏನು ಗೊತ್ತಿಲ್ಲ, ಮಕ್ಕಳು ನೋಡಿ, ಅವ್ರಿಗೆ ಒಂದು ಫುಡ್ ಆಯ್ತು, ನಿದ್ದೆ ಆಯ್ತು, ಇದಾಯ್ತು ಅಷ್ಟೇ. ಸೊ ಅವರಿಗೆ ಇವರು ಆ ಜಾತಿ, ಆ ಧರ್ಮ, ಇದು ಇವ್ರಿಗೆ ಈ ತರ ಮಾಡಿದ್ರೆ ಹರ್ಟ್ ಆಗತ್ತೆ ಅಥವಾ ಹರ್ಟ್ ಆಗಲ್ಲ ಅಂದ್ರೆ ಅವರು ಒಂದು ಯಾವ ತರ ಇರ್ತಾರೆ ಅಂದ್ರೆ ಒಂದು ಮೂಲ ಸ್ಥಿತಿಯಲ್ಲಿ ಇರ್ತಾರೆ. ಮಕ್ಕಳು ಮೂಲ ಸ್ಥಿತಿಯಲ್ಲಿ ಇರ್ತೀವಿ. ಅದಕ್ಕೆ ನಾವು ಮಕ್ಕಳಿಗೆ ನಾವು ದೇವರ ಸ್ವರೂಪ ಅಂತ ಹೇಳ್ತೀವಿ. ಯಾವ ಮನುಷ್ಯನಿಗೆ ತನ್ನ ಮೂಲ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ತಾನೆ. ನಾವು ಹೇಳಿದೆ ಪುರುಷ ಮತ್ತೆ ಪ್ರಕೃತಿ. ಸೊ ನಾವು ಪುರುಷ ಅಂದ್ರೆ, ಪ್ರಕೃತಿ ಅಂದ್ರೆ ಏನು, ನಮ್ಗೆಲ್ಲ ಈ ಕ್ಲೇಶಗಳು ಬರುತ್ತೆ. ಪ್ರಕೃತಿ ಅಂದ್ರೆ ಅದಾಗಬೇಕು, ಇದ್ ಮಾಡ್ಬೇಕು, ಇದಿಷ್ಟು ಬೇಕು, ಇದಿಷ್ಟಿರ್ಬೇಕು, ಆಸೆ, ದುಃಖ, ದುಮ್ಮಾನ ಎಲ್ಲ ಬರುತ್ತೆ. ಸೊ ಅದನ್ನ ನಾವು ಪ್ರಕೃತಿ ಅಂತ ಕರೀತೀವಿ. ಪುರುಷ ಅಂದ್ರೆ ತನ್ನ ಒಂದು ಮೂಲ ಸ್ವರೂಪ ಅಂದ್ರೆ ಏನು, ಆತ್ಮ. ನಾವ್ ಹೇಳ್ತೀವಿ ನಮ್ಮ ಲೈಫ್ ಸೈಕಲ್ ಇದೆ. ಲೈಫ್ ಸೈಕಲ್ ಏನಾಗ್ತೀವಿ, ಹುಡ್ತೀವಿ, ದೊಡ್ಡವರಾಗ್ತೀವಿ, ಬಾಳ್ತೀವಿ, ಮತ್ತೆ ಸಾಯ್ತೀವಿ. ಸೊ ಈ ಹುಟ್ಟು ಸಾವು ನಿರಂತರ ಚಕ್ರ ನಡೀತಾ ಇರುತ್ತೆ. ಅದ್ರಲ್ಲಿ ಮೂಲ ಸ್ವರೂಪ ಅಂದ್ರೆ ನಮ್ಮ ಆತ್ಮ ಅನ್ನೋದೇನಾಗತ್ತೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತೀವಿ, ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದಿರುತ್ತೆ. ಅಂದ್ರೆ ನಾವು ಯಾರು ನಮ್ಮ ಮೂಲತನವನ್ನ ಕಾಯ್ದುಕೊಳ್ತೀವಿ, ನಮ್ಮ ಮೂಲ ಸ್ವರೂಪವನ್ನ ಕಾಯ್ದುಕೊಳ್ತೀವಿ, ಅದನ್ನ ಈಶ್ವರ ಅಂತ ಕರಿತೀವಿ. ಹಿ ಇಸ್ ಎ ಪುರುಷ, ಹಿ ಇಸ್ ಎ ಗಾಡ್. ಸೊ ಇನ್ಫೈನೈಟ್ ಪ್ಯೂರ್ ಕಾನ್ಶಿಯಸ್ನೆಸ್ ಬಿಯಾಂಡ್ ಸ್ಪೇಸ್ ಟೈಮ್ ಕಾಸೇಷನ್ ಅಂದ್ರೆ ಯಾರು ಈ ಸಮಯಾತೀತ, ಕಾಲಾತೀತ, ಭಾವನಾತೀತವಾಗಿರ್ತಾರೋ ಅವರನ್ನ ನಾವು ಪುರುಷ ಅಂತ ಕರಿತೀವಿ. ಹಾಗಾದ್ರೆ ಮತ್ತೆ ಪುರುಷಕ್ಕೆ ಏನು ಅಂತ ಡೆಫಿನೇಷನ್ ನ ಕೊಡ್ತಾ ಹೋಗ್ತಾರೆ ಅವರು.
ಈಶ್ವರ ಅಂದ್ರೆ ನಾವು ಈಶ್ವರ ತತ್ವ ಯಾರು ಬೇಕಾದ್ರೂ ಈಶ್ವರ ಆಗ್ಬೋದು. ಯಾವಾಗ ನೋ ಅವಿದ್ಯಾ, ನಮ್ಮಲ್ಲಿ ಒಂದು ಅವಿದ್ಯಾ ಇರ್ಬಾರ್ದು. ವಿದ್ಯಾ ಅಂದ್ರೆ ವಿದ್ಯೆ, ಅವಿದ್ಯಾ ಅಂದ್ರೆ ಅದರ ಆಪೋಸಿಟ್. ಅಂದ್ರೆ ನಮ್ಮಲ್ಲಿ ಕತ್ತಲೆ, ಅಜ್ಞಾನ ಇರಬಾರ್ದು. ಈಶ್ವರ ಆಸ್ ಪತಂಜಲಿ ಏನು, ನೋ ಅವಿದ್ಯಾ, ನೋ ಸ್ಮಾಲ್ನೆಸ್. ಅಂದ್ರೆ ನಾವು ಒಂದು ಕೆಲವು ಸರಿ ನಾವು ಒಂದು ಸಣ್ಣ ವ್ಯಕ್ತಿಗಳಾಗಿ ನಾವು ಏನ್ ಮಾಡ್ತೀವಿ, ನಡೆಯನ್ನ ನಡ್ತೀವಿ. ಏನೋ ಸಣ್ಣ ವಿಚಾರ, ಏನೋ ಸಣ್ಣ ದೊಡ್ಡ ವಿಚಾರದ ಬದಲು ನಾವು ಒಂದು ಸಣ್ಣ ವಿಷಯಕ್ಕೆ ಹೋಗ್ತೀವಿ. ನೋ ಪೆಟಿನೆಸ್, ನೋ ಸೆಲ್ಫಿಶ್ನೆಸ್. ಅಂದ್ರೆ ನಮ್ಮಲ್ಲಿ ಒಂದು ಏನಿರುತ್ತೆ, ಸೆಲ್ಫಿಶ್ನೆಸ್, ನಾನೇ ನಂದು ಅಂತ ಏನಿರುತ್ತೆ ಅದು ಯಾರು ಇಲ್ಲ, ಅವರನ್ನ ಈಶ್ವರ ಅಂತ ಪತಂಜಲಿ ಅವರು ಹೇಳ್ತಾರೆ. ಸೊ ಇದನ್ನ ಅವರು ಈ ಒಂದು ಸೂತ್ರಗಳನ್ನ ನಾನು ಹೇಳಿದ್ದೇನೆ, ಅದರಲ್ಲಿ ಡೆಫಿನೇಷನ್ ನ ಕೊಟ್ಟಿದ್ದಾರೆ. ನೋ ಅವಿದ್ಯಾ, ನೋ ಸ್ಮಾಲ್ನೆಸ್, ನೋ ಪೆಟಿನೆಸ್. ಅಂದ್ರೆ ಸಣ್ಣ ವಿಚಾರಗಳಿಗೆ ನಾವು ನಮ್ಮ ಮನಸ್ಸನ್ನ ಆ ಕಡೆ ತೆಗೆದುಕೊಂಡು ಹೋಗಿ, ನಾವು ಇಲ್ಲಿ ಬಂದಿರುವಂತಹ ದೊಡ್ಡ ವಿಷಯ, ನಾವು ಇಲ್ಲಿ ಒಂದು ಸಾಧಿಸಬೇಕಾಗುವಂತಹ ದೊಡ್ಡ ವಿಷಯದ ಬಗ್ಗೆ ನಮ್ಮ ಗಮನ ಇರಲ್ಲ. ಎಲ್ಲ ಸಣ್ಣ ವಿಷಯಗಳ ಬಗ್ಗೆ ಅಥವಾ ನಮ್ಮತನದ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಅದು ಈಶ್ವರ ಆಗಲ್ಲ. ಈಶ್ವರ ಅಂದ್ರೇನು, ಇದ್ಯಾವುದು ಇಲ್ಲದವನೋ ಅವನೇ ಈಶ್ವರ ಅಂತ ಹೇಳ್ತಾರೆ. ನೋ ರಾಗ, ನೋ ದ್ವೇಷ, ನೋ ಚೇಂಜ್. ಅಂದ್ರೆ ಈಶ್ವರ ಅಂದ್ರೆ ಯಾವುದರ ಬಗ್ಗೆ ಹೆಚ್ಚಿನ ಒಂದು ರಾಗ ದ್ವೇಷ ಹೇಳ್ತೀವಿ. ತುಂಬಾ ನಮಗೆ ಒಂದು ಕೆಲವು ವಿಷಯಗಳ ಬಗ್ಗೆ ತುಂಬಾ ಏನಿರುತ್ತೆ ಅದ್ರ ಮೇಲೆ ಒಂದು ತುಂಬಾ ಅದ್ರ ಮೇಲೆ ನಮ್ಮ ಮನಸ್ಸಿರುತ್ತೆ. ಓಕೆ, ನಮ್ಮ ಪತಿ ಅಥವಾ ನಮ್ಮ ಪತ್ನಿ ಚೆನ್ನಾಗಿದ್ದಾರೆ, ಸೊ ಮೈ ವೈಫ್ ಆರ್ ಮೈ ಹಸ್ಬೆಂಡ್ is so good, he is so smart, we are too much concerned about it, so we are too much involved in that. Or my son is so good, my daughter is so good, so we are too much worried about that particular thing. That is called raga. And then so we are too much worried about our personal belongings, physical things. So this is my car, someone suppose in the road, like when you go, someone touches your vehicle, you start the fight so that there is nothing beyond that. So there may be small damage, but still you make a lot of issue out of it. ಸೊ ನಾವು ಯಾವುದೇ ಒಂದು ವಸ್ತುಗಳ ಬಗ್ಗೆ ಹೆಚ್ಚಿನ ಒಂದು ನಮ್ಮ ಮನಸ್ಸನ್ನ ಅದ್ರ ಮೇಲೆ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ಇದಿರ್ತೀವಿ. ಅದು ಆ ತರ ಇರಬಾರ್ದು. ಅದನ್ನ ಈಶ್ವರ ಅಂತ ಕರೀತಾರೆ. ನೋ ರಾಗ, ನೋ ದ್ವೇಷ. ಸೊ ನಾವು ಈಗ ಯಾರೋ ಒಬ್ಬ ಯಾವಾಗ್ಲೋ ಏನೋ ಬೈದಿರ್ತಾರೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. 10 ವರ್ಷ ಆದ್ರೂ ಅದು ಹೋಗಲ್ಲ. ಸೊ ನಾವು ಆ ಹಳೇದೇನಿರುತ್ತೆ ಅದನ್ನ ಬಗ್ಗೆನೇ ಮಾತ್ರ ನಾವು ತಿಳ್ಕೊಳ್ತಾ ಇರ್ತೀವಿ ಹೊರತು ಅದು ಆಮೇಲೆ ಅವನು ಒಳ್ಳೆ ಮನುಷ್ಯ ಆಗ್ಬೋದು, ಅಥವಾ ಯಾವ್ದೋ ಕಾಲಕ್ಕೆ ಯಾವ್ದೋ ಒಂದು ಸಂದರ್ಭದಲ್ಲಿ ಅವ್ರು ಬೈದಿರ್ತಾರೆ, ಅಥವಾ ಈಗ ನಮ್ಗೆ ಯಾರೋ ನಮ್ಮ ಅಪ್ಪ ಬೈದಿರ್ತಾರೆ, ಅಥವಾ ಚಿಕ್ಕಪ್ಪ ಬೈದಿರ್ತಾರೆ, ಅಥವಾ ಮಕ್ಕಳೇ ಬೈದಿರ್ತಾರೆ ಒಂದೊಂದ್ಸರಿ. ಅದನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದಲ್ಲೇ ಕೊರಗ್ತೀವಿ ಹೊರತು ಅವ್ರು ನಾಳೆ ಒಂದು ಒಳ್ಳೆ ಭಾವನೆ, ಒಳ್ಳೆ ಮಾತಾಡ್ತಾರೆ ಅಂದ್ರೆ ಅವತ್ತು ಅವ್ನು ಬೈದಿದ್ದ, ಅದು ಜ್ಞಾಪಕ ಇರುತ್ತೆ. ಸೊ ನೋ ಚೇಂಜ್ ಇನ್ ದ ಸೆನ್ಸ್. ಸೊ ಇದನ್ನೆಲ್ಲ ಈಶ್ವರನಿಗೆ ಹೋಲಿಸ್ತಾರೆ ಪತಂಜಲಿ ಅವರು. So according to Patanjali, as we said, Prakriti. So there is a Purusha and there is a Prakriti. Purusha is we want to achieve all these things. So what we want to achieve: no raga, no dvesha, no change, no avidya, no smallness, no pettiness, no selfishness. Because today you decide, I want to do like that. I want to become a Ishvara. I want to see the Mula Swarupa. That is what. So that is what is the Mula Swarupa. So that is what we say. ಸೊ ಯೋಗ ಚಿತ್ತವೃತ್ತಿ ನಿರೋಧ ತದಾ ದೃಷ್ಟು ಸ್ವರೂಪೇ ವಸ್ಥಾನಂ. ಅಂದ್ರೆ ನಾವು ಮೂಲ ಸ್ವರೂಪದಲ್ಲಿ ನಮ್ಮನ್ನ ನಾವು ಕಾಣ್ಕೋಬೇಕು. ಯಾಕೆ ಬಂದಿದೀವಿ ಅದ್ರ ಬಗ್ಗೆ ನಾವು ಕಾಣ್ಕೋಬೇಕು ಅಂತಿದ್ರೆ ಆ ಮೂಲ ಸ್ವರೂಪವನ್ನ ಕಾಣ್ಬಾರ್ದು ಅನ್ನೋದಕ್ಕೆ ನಮಗೆ ಏನಿರುತ್ತೆ, ಪ್ರಕೃತಿ ಇರುತ್ತೆ. ಅಂದ್ರೆ ಈ ಪ್ರಕೃತಿ ಅನ್ನೋದು ಏನಾಗುತ್ತೆ, ನಮ್ಮನ್ನ ಡಿಸ್ಟ್ರಾಕ್ಷನ್, ಇಟ್ ಡಿಸ್ಟ್ರಾಕ್ಟ್ಸ್. ಸೊ ವಿ ವಾಂಟ್ ಟು ಗೋ ಟುವರ್ಡ್ಸ್ ಪುರುಷ, ಬಟ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಡಿಸ್ಟ್ರಾಕ್ಟ್ಸ್. ದಟ್ ಈಸ್ ವಾಟ್ ಇಸ್ ಚಿತ್ತವೃತ್ತಿ. ಚಿತ್ತವೃತ್ತಿ ಈಸ್ the one which you distract your mind. So chitta goes on changing. So here he says no change. So you should not like be having a flickering mind. ನಮ್ಮ ಮನಸ್ಸು ಏನಿರುತ್ತೆ ಅದು ಚಂಚಲವಾಗಿರಬಾರ್ದು. ಅಂದ್ರೆ ಅವಾಗ ನಾವು ಈಶ್ವರತ್ವವನ್ನ ಕಂಡ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಆದ್ರೆ ನಮ್ಮನ್ನ ಕೆಲವರು ಜನ ಇರ್ತಾರೆ ನೋಡಿ, ನಾವು ಮೇಲ್ ಹತ್ತುತ್ತಾ ಇದ್ರೆ ನಮ್ ಕಾಲನ್ನ ಕೆಳಗಡೆ ಎಳಿತಾರಲ್ಲ, ಇವ್ ಮೇಲ್ ಹತ್ಬಾರ್ದು ಅಂತ. ಅದೇ ತರ ನಮ್ಮಲ್ಲೇ ಏನಿರುತ್ತೆ, ನಮ್ಮಲ್ಲೇ ಪ್ರಕೃತಿ ಅಂತ ಇರುತ್ತೆ. ಏನ್ ಮಾಡತ್ತೆ, ನಾವು ಈಶ್ವರತ್ವಕ್ಕೆ ಹೋಗ್ಬೇಕು ಅಂದ್ರೆ ಅದು ಬೇಡಪ್ಪ, ನೀನ್ ಮನುಷ್ಯನಾಗೆ ಇರುವಂತ ಫುಲ್ ಮಾಡ್ತಾ ಇರತ್ತೆ. ಅದನ್ನ ಪ್ರಕೃತಿ ಅಂತ ಹೇಳ್ತೀವಿ, ಅದನ್ನ ಚಿತ್ತವೃತ್ತಿ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಚಿತ್ತವೃತ್ತಿ ಯಾವ್ದ್ಯಾವ್ದು?
ಅದರಲ್ಲಿ ನಮ್ಮ ಚಿತ್ತವೃತ್ತಿಯಲ್ಲಿ ಒಂದು ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ಮನಸ್ಸಲ್ಲಿ ಹೇಳ್ತೀವಿ 3 ಸ್ಥಿತಿ ಇರುತ್ತೆ. ಅದ್ರ ನಿಮ್ಗೆ ಒಂದು ತಾಮಸಿಕ ಸ್ಥಿತಿ, ರಾಜಸಿಕ ಸ್ಥಿತಿ ಮತ್ತೆ ಸಾತ್ವಿಕ ಸ್ಥಿತಿ. ಸತ್ವ, ರಜಸ್ ಮತ್ತೆ ತಮಸ್. ನಮ್ಮ ಮನಸ್ಸಲ್ಲೇ ಈ ಸ್ಥಿತಿ ಇರುತ್ತೆ. ಎಲ್ಲಾ ಮನುಷ್ಯರಲ್ಲೂ ಈ ಒಂದು ಸ್ಥಿತಿ ಇರುತ್ತೆ. ಹಾಗಾದ್ರೆ ಸತ್ವ ಸ್ಥಿತಿ ಅಂದ್ರೆ ಏನು, ರಜಸ್ಥಿತಿ ಅಂದ್ರೆ ಏನು, ತಮಸ್ಥಿತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸತ್ವ ಸ್ಥಿತಿ ಅಂದ್ರೆ ನೋಡಿ, ಕೆಲವರು ತುಂಬಾ ಒಳ್ಳೆಯವರು ಇರ್ತಾರೆ. ಅವರಿಗೆ ನಾವ್ ಹೇಳ್ತೇವೆ, ಏನಪ್ಪಾ ಇವನು ತುಂಬಾ ಒಳ್ಳೆಯವನಿದ್ದಾನೆ, ಇಷ್ಟು ಒಳ್ಳೆಯವನಿದ್ರೆ ನೀನ್ ಲೈಫಲ್ಲಿ ಕಷ್ಟಪ್ಪ, ನಾಳೆ ಪ್ರಪಂಚದಲ್ಲಿ ಬೇರೆ ಬೇರೆ ಸ್ಥಿತಿ ಬರುತ್ತೆ, ಆದ್ರೂ ನೀನ್ ತುಂಬಾ ಒಳ್ಳೆಯವನಪ್ಪ, ನಿನಗೆ ಕಚ್ಚಿದ್ರು ಏನು ಮಾಡಲ್ಲ, ಆತರ ಅಂತ ಹೇಳ್ತೀವಿ. ಆತರ ಒಂದೇನಿರುತ್ತೆ ಅದನ್ನ ಸಾತ್ವಿಕ ಸ್ಥಿತಿ. ಗುಡ್ನೆಸ್ ಅಂಡ್ ಪ್ಯೂರಿಟಿ, ಇಂಟೆಲಿಜೆನ್ಸ್ ಅಂಡ್ ಬ್ಯಾಲೆನ್ಸ್ ಆಫ್ ಮೈಂಡ್, ಪ್ಯೂರಿಟಿ ಅಂಡ್ ಗುಡ್ನೆಸ್ that creates harmony, provides happiness and contentment, principle of clarity and peace, and then light and luminous in nature. ಅಂದ್ರೆ ನಾವು ಪ್ರಕೃತಿಯ ಜೊತೆ ಹೊಂದ್ಕೊಂತೀವಿ, ಪ್ರಕೃತಿಯ ಜೊತೆಗೆ ಇದ್ ಮಾಡ್ತೀವಿ, ಅದು ಸತ್ವಗುಣ. ಸತ್ವಗುಣ ಅಂದ್ರೆ ನಮ್ಮಲ್ಲಿ ಒಳ್ಳೆಯತನ, ನಮ್ಮಲ್ಲಿರೋ ಒಳ್ಳೆಯತನಕ್ಕೆ ನಾವೇನ್ ಹೇಳ್ತೀವಿ, ಸತ್ವಗುಣವನ್ನ ಅಂತ ಹೇಳ್ತೀವಿ. ಶುದ್ಧ ಮನಸ್ಸಿನಿಂದ ನಾವೇನಿರ್ತೀವಿ ಅದನ್ನ ಸತ್ವಗುಣ. ಎಲ್ಲರಲ್ಲೂ ಇರುತ್ತೆ, ಎಂತಹ ಕ್ರೂರಿಗಳಲ್ಲೂ ಸಹ ಈ ಒಂದು ಗುಣ ಇರುತ್ತೆ, ಆದ್ರೆ ಅದ್ರ ಪರ್ಸೆಂಟೇಜ್ ಜಾಸ್ತಿ ಅಥವಾ ಕಡಿಮೆ ಇರುತ್ತೆ. ನೆಕ್ಸ್ಟ್ ಹೇಳ್ತೀವಿ ಪ್ಯಾಷನ್. ನಾವ್ ಏನೋ ಒಂದು ಮಾಡೋದ್ರ ಬಗ್ಗೆ ತುಂಬಾ ಅದ್ರ ಬಗ್ಗೆನೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಪ್ಯಾಷನ್. ಸೊ ಈ ಪ್ಯಾಷನ್ ಇರುತ್ತೆ. ಅದು ಏನು, ಕ್ವಾಲಿಟಿ ಆಫ್ ಆಕ್ಟಿವಿಟಿ, ಚೇಂಜ್ ಅಂಡ್ ಟರ್ಬುಲೆನ್ಸ್, ಮೋಟಿವೇಶನ್ ಟುವರ್ಡ್ಸ್ ಪವರ್, ವೆಲ್ತ್ ಅಂಡ್ ಫೇಮ್, ಎನರ್ಜೆಟಿಕ್ ಮೇ ಕಾಸ್ ಇಂಬ್ಯಾಲೆನ್ಸ್ ಆಫ್ ಮೈಂಡ್, ಕ್ವಾಲಿಟಿ ಆಫ್ ಆಂಬಿಷನ್, ಗ್ರೀಡ್ ಅಂಡ್ ಪ್ಲೆಷರ್. ಸೊ ಈಗ ಯಾವ್ದ್ರ ಬಗ್ಗೆ ಪ್ಯಾಷನ್, ಅದು ಕೊನೆಗೆ ಏನಾಗುತ್ತೆ, ಅದರ ಬಗ್ಗೆನೆ ನಾವು ಗ್ರೀಡ್ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಮತ್ತೆ ಆ ಒಂದು ಸುಖಕ್ಕೋಸ್ಕರ ಹಂಬಲಿಸ್ತಾ ಇರ್ತೀವಲ್ಲ, ಅದನ್ನ ನಾವು ರಜಸ್ ಗುಣ ಅಂತ ಕರಿತೀವಿ. ಒಂದು ಸತ್ವ ಗುಣ, ಮತ್ತೆ ಇನ್ನೊಂದು ರಜಸ್ ಗುಣ, ಮತ್ತೆ ಇನ್ನೊಂದು ತಮಸ್ ಗುಣ. ತಮಸ್ ಗುಣ ಅಂದ್ರೆ ಡಾರ್ಕ್ನೆಸ್, ಇಗ್ನೋರೆನ್ಸ್. ಯಾರೇ ಒಂದು ಒಳ್ಳೇದ್ ಹೇಳಿದ್ರು ಅದನ್ನ ನಾವು ತಗೊಳಕ್ಕಾಗಲ್ಲ, ನಾವೇನ್ ಹೇಳ್ತೀವಿ ಅದೇ ಓಕೆ. ಆಮೇಲೆ ಲೇಜಿ ಆಗಿರ್ತೀವಿ, ಡಲ್ ಆಗಿರ್ತೀವಿ, ಆಮೇಲೆ ಯಾವಾಗ್ಲೂ ನಿದ್ರಾ ಸ್ಥಿತಿಯಲ್ಲಿ ಇರ್ತೀವಿ. ಓಕೆ, ಸೊ ಈ ತರ ಒಂದು ಗುಣ ಇರುತ್ತೆ, ಅದನ್ನ ನಾವು ಏನಂತ ಕರಿತೀವಿ, ತಮಸ್ ಗುಣ. ಹಾಗಾದ್ರೆ ಮನುಷ್ಯಂಗ್ ಬರೀ ಸತ್ವ ಗುಣ ಇರ್ಬೇಕಾ, ಬರೀ ರಜಸ್ ಗುಣ ಇರ್ಬೇಕಾ, ಬರೀ ತಮಸ್ ಗುಣ ಇರ್ಬೇಕಾ? ಎಲ್ಲಾದ್ರೂ ಮಿಕ್ಸ್ ಇರ್ಬೇಕು. ಈಗ ನಾವು ನಿದ್ರೆ ಅಂತ ಹೇಳ್ತೀವಿ, ನಿದ್ರೆ ಅನ್ನೋದು ತಮಸ್ ಗುಣ, ಆದ್ರೆ ಆ ತಮಸ್ ಗುಣನೇ ತುಂಬಾ ಇರಬಾರ್ದು, 24 ಗಂಟೆ ನಿದ್ರೆ ಮಾಡ್ತಿರ್ಬಾರ್ದು. ಓಕೆ, ಎಲ್ಲಾದ್ರೂ ಇರ್ಬೇಕು. ಸೊ ಸತ್ವಗುಣ ನಮ್ಮಲ್ಲಿರುವ ಸಾತ್ವಿಕತೆ, ನಮ್ಮಲ್ಲಿರುವ ಒಂದು ಗುಡ್ನೆಸ್. ಸೊ ಸತ್ವ ಇಸ್ ನಥಿಂಗ್ ಬಟ್ ದ ಗುಡ್ನೆಸ್ ಅಂಡ್ ದ ಪ್ಯೂರಿಟಿ. ರಜಸ್ ಈಸ್ ಲೈಕ್ ಪ್ಯಾಷನ್ ಅಂಡ್ ದೆನ್ ಹಂಗರ್ ಅಂಡ್ ಆಲ್ಸೋ ಮೋಟಿವೇಟ್ ಟುವರ್ಡ್ಸ್. ಸೊ ಐ ವಾಂಟ್ ಟು ಅಚೀವ್ ಸಮಥಿಂಗ್, ಐ ವಾಂಟ್ ಟು ಗೇನ್ ಸಮಥಿಂಗ್, ಐ ಶುಡ್ ಹ್ಯಾವ್ ಆಲ್ ದ ಪವರ್ ಇನ್ ದ ವರ್ಲ್ಡ್, ಐ ಶುಡ್ ಹ್ಯಾವ್ ಆಲ್ ದ ವೆಲ್ತ್. ಆ ತರ ಅಂದ್ರೆ ನನಗಿರುವ ಪ್ರಪಂಚದಲ್ಲಿರುವ ಎಲ್ಲಾ ಸುಖ ಬೇಕು, ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ನನಗೆ ಬೇಕು ಅನ್ನೋದನ್ನ ನಾವ್ ಹೇಳ್ತೀವಿ ರಜಸ್ ಗುಣ ಅಂತ ಕರಿತೀವಿ. ಯಾವುದೇ ಅತಿ ಆದ್ರೂ ಒಳ್ಳೇದಲ್ಲ. ಆಮೇಲೆ ತಮಸ್ ಗುಣ ಅಂದ್ರೆ ಏನ್ ಹೇಳ್ತೀವಿ, ನಮಗೆ ಇಗ್ನೋರೆನ್ಸ್, ಅವಿದ್ಯಾ, ಮತ್ತೆ ಲೇಸಿನೆಸ್, ಇದನ್ನ ತಮಸ್ ಗುಣ. ಹಾಗಾದ್ರೆ ಇದು ಯಾವ ತರ ಮಿಕ್ಸ್ ಇರ್ಬೇಕು? ನಾವು ಪರ್ಸನಲಿ ವೆಲ್ ಬ್ಯಾಲೆನ್ಸ್ ಅಂದ್ರೆ ಆಲ್ಮೋಸ್ಟ್ ಒಂದು 70% ಅಷ್ಟು ಸಾತ್ವಿಕ ಗುಣ, 20% ಇಲ್ಲ ಅಂದ್ರೆ ಬರೀ ನಮ್ಗೆ ಯಾವ್ದೋ ಒಂದು ಬಗ್ಗೆನೂ ತುಂಬಾ ಆಸಕ್ತಿ ಇರ್ಬೇಕು, ನಾವು ಪ್ಯಾಷನೇಟ್ ಆಗಿ ಮಾಡ್ಬೇಕು, ಅವಾಗ ರಜಸ್ ಗುಣನೂ ಇರ್ಬೇಕು ಮತ್ತೆ ತಮಸ್ ಗುಣನೂ ಇರ್ಬೇಕು. ಅವ್ರು ಹೇಳ್ತಾರೆ 70%, 20% ಮತ್ತೆ 10% ಅಂತ. ಹಾಗಾದ್ರೆ ಈಗ ನಾವು ಈ ಗುಣಗಳನ್ನ ಚೇಂಜ್ ಮಾಡ್ಕೋಬಹುದಾ? ಇನ್ನೊಂದಿದೆ, ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿರುವ ಎಲಿಮೆಂಟ್ಸ್ ಗಳು ಪಿತ್ತ, ಕಫ ಮತ್ತೆ ವಾತ. ನಾವು ಮೂಲವಾಗಿ ಹುಟ್ಟಿದಾಗ್ಲೇ ನಮ್ಗೆ ಒಂದು ರೀತಿಯ ಸ್ವರೂಪದಲ್ಲಿ ಹುಟ್ಟಿರ್ತೀವಿ, ಪಿತ್ತ, ಕಫ ಮತ್ತೆ ವಾತ. ಯಾವ್ದೋ ಪಿತ್ತ ಶರೀರ ಇರುತ್ತೆ, ಕಫ ಶರೀರ ಇರುತ್ತೆ, ವಾತ ಶರೀರ ಇರುತ್ತೆ. ಅದನ್ನ ಚೇಂಜ್ ಮಾಡ್ಬೋದಾ? ಹೌದು, ಫುಡ್ ಇಂದ ಕಂಟ್ರೋಲ್ ಮಾಡ್ಬೋದು, ಚೇಂಜ್ ಮಾಡೋದು. ಬಟ್ ಅದನ್ನ ಚೇಂಜ್ ಮಾಡೋದು ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ. ಆದ್ರೆ ನಮ್ಮ ಈ ಗುಣಗಳು, ತ್ರಿಗುಣ ಏನಿರುತ್ತೆ, ಸತ್ವಗುಣ, ತಮಸ್ ಗುಣ, ರಜಸ್ ಗುಣನ ನಾವು ಚೇಂಜ್ ಮಾಡ್ಕೋಬಹುದು. ಹಾಗಾದ್ರೆ ಒಂದು ಕ್ವಿಕ್ ಟೆಸ್ಟ್ ಮಾಡೋಣ. ನಿಮ್ಮಲ್ಲಿ ಸತ್ವಗುಣ ಎಷ್ಟಿದೆ, ತಮಸ್ ಗುಣ ಎಷ್ಟಿದೆ, ರಜಸ್ ಗುಣ ಎಷ್ಟಿದೆ ಅಂತ ನಾವು ಒಂದು ಕ್ವಿಕ್ ಟೆಸ್ಟ್ ಮಾಡ್ತೀನಿ. ನಿಮ್ಮ ಒಂದು ಪೆನ್ನು ಮತ್ತೆ ಪೇಪರ್ ನ ತೆಗೆದುಕೊಳ್ಳಿ. ಯು ಟೇಕ್ ಎ ಪೆನ್ ಅಂಡ್ ಎ ಪೇಪರ್. ದೇರ್ ಆರ್ ಸಮ್ ಕ್ವಶನ್ಸ್ you have to answer, because this you can check out with your students also, like whether you have sattva guna, tamas guna, rajas guna ಅಂತ. ನಾನು ಒಂದು 10 ಕ್ವಶನ್ಸ್ ನ ಹಾಕ್ತೀನಿ ಅಷ್ಟೇ. ಇಲ್ಲಿ 20 ಕ್ವಶನ್ಸ್ ಇದೆ. ನಾವು ಯಾವ ಗುಣದವರಾಗಿರ್ತೀವಿ, ಸತ್ವ ಗುಣದವರ, ತಮಸ್ ಗುಣದವರ, ರಜಸ್ ಗುಣದವರ, ಈ ಕ್ವಶನ್ಗೆ ಏನ್ ಆನ್ಸರ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಮಾತ್ರ ಆನ್ಸರ್ ಮಾಡಿ. ನೀವೇನು ತುಂಬಾ ಯೋಚನೆ ಮಾಡಬೇಡಿ, ಆಸ್ ಇಟ್ ಈಸ್ ಬರಬೇಕು. ಸತ್ವಗುಣನೋ, ತಮಸ್ ಗುಣನೋ, ರಜಸ್ ಗುಣನೋ ನೋಡೋಣ.
1 ನಿಮಿಷದಲ್ಲಿ ಅದನ್ನ ಒಂದು ಕ್ವಶನ್ ಆನ್ಸರ್ಸ್ ಇರುತ್ತೆ, ಅದನ್ನ ನೀವು ನೋಡಿದ್ರೆ ನಿಮ್ಮಲ್ಲಿ ಯಾವ ಗುಣ ಇದೆ, ಸತ್ವ ಗುಣ ಎಷ್ಟಿದೆ, ಎಲ್ಲರಲ್ಲೂ ಎಲ್ಲಾ ಗುಣನೂ ಇರುತ್ತೆ. ನಾನು ಹೇಳಿದ್ದೀನಲ್ಲ, ಎಲ್ಲದ್ರಲ್ಲೂ ಎಲ್ಲಾ ಗುಣನೂ ಇರುತ್ತೆ. ನಮ್ಮಲ್ಲಿ ಸತ್ವ ಗುಣ ಇರುತ್ತೆ, ರಜಸ್ ಗುಣ ಇರುತ್ತೆ, ತಮಸ್ ಗುಣ ಇರುತ್ತೆ, ಎಲ್ಲದ್ರಲ್ಲೂ ಎಲ್ಲಾ ಗುಣ ಇರುತ್ತೆ. ಆದ್ರೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನಾನೀಗ ಜಸ್ಟ್ ಒಂದು ವಿಡಿಯೋವನ್ನ ಪ್ಲೇ ಮಾಡ್ತೀನಿ. ಇದರಿಂದ ನಮ್ಮಲ್ಲಿ ಯಾವ ತರ ಗುಣ ಇದೆ ನೋಡೋಣ. ಜಸ್ಟ್ ಒಂದು ಕ್ವಶನ್ಸ್ ಅನ್ನ ಕೇಳ್ತೀವಿ. ಒಂದು ಪೆನ್ಸಿಲ್ ಮತ್ತೆ ಪೇಪರ್ ಅನ್ನ ಇಟ್ಕೊಳ್ಳಿ. 1 ನಿಮಿಷದಲ್ಲಿ ಕೆಲವು ಕ್ವಶನ್ಸ್ ಇದೆ. ಸೊ ನಾವ್ ಹೇಳಿದ್ನಲ್ಲ, ತಮಸ್ ಗುಣ ಅಂದ್ರೆ ಯಾವಾಗ್ಲೂ ಸ್ವಲ್ಪ ಲೇಜಿನೆಸ್, ಸ್ಲೀಪ್ಗೆ ಹೋಗ್ಬೇಕು ಆ ತರ. ಸೊ ಸತ್ವ ಎಷ್ಟಿದೆ, ರಜಸ್ ಎಷ್ಟಿದೆ, ಒಂದು 10 ಕ್ವಶನ್ಸ್ ಕೇಳ್ತೀನಿ. ಇಲ್ಲಿ 20 ಕ್ವಶನ್ಸ್ ಇದೆ, ಬೇಕಾದ್ರೆ 5 ಕ್ವಶನ್ಸ್ ಬೇಕಾದ್ರೆ ಕೇಳ್ಬೋದು. ನೀವು ಹಾನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಯು ಶುಡ್ ಆನ್ಸರ್ ಹಾನೆಸ್ಟ್ಲಿ. ಮೊದಲನೇ ಕ್ವಶನ್, ವಾಟ್ ಈಸ್ ದ ಫಸ್ಟ್ ಕ್ವಶನ್? ನಿಮ್ಗೆ ಯಾವ ತರ ಡಿಸೈಡ್ ಮಾಡ್ಬೇಕು ನಮ್ಮಲ್ಲಿ ಯಾವ ತರ ಗುಣ ಇದೆ, ಸಾತ್ವಿಕ ಇದೆಯೋ, ರಾಜಸಿಕ ಇದೆಯೋ, ತಾಮಸಿಕ ಇದೆಯೋ ಅನ್ನೋದು ಎಕ್ಸ್ಪ್ಲೈನ್ ಮಾಡಕ್ಕೆ ಈ ಕ್ವಶನ್ಸ್ ಗಳು. ಮೊದಲನೇದು, ಅಟ್ ವಾಟ್ ಟೈಮ್ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್? ಸೊ ಸಿಂಪಲ್ ಕ್ವಶನ್ಸ್ ಅಲ್ಲ. ಫಸ್ಟ್ ನೀವು ಹಿಂಗ್ ಬರ್ಕೊಳ್ಳಿ. ಒಂದನೇ ಕ್ವಶನ್ ಈ ತರ ಬರ್ಕೊಳ್ಳಿ. ಒಂದನೇ ಕ್ವಶನ್ಗೆ ಆಪ್ಷನ್ ಆನ್ಸರ್ ಬರೀರಿ. ನೀವು ನಾರ್ಮಲಿ ಜನರಲಿ ಯಾವತ್ತೋ ಒಂದಿನ 4 ಗಂಟೆಗೆ ಎದ್ದಿದ್ರೆ ಅದ್ ಬರ್ಕೋಬೇಡಿ. ಸೊ ಇದ್ರ ಮೇಲೆ ಫಸ್ಟ್ ಕ್ವಶನ್ ಇಸ್ ದ ಟೈಮ್ ವೇಕಪ್. ಓಕೆ, ಸೊ ಫಸ್ಟ್ ಕ್ವಶನ್, ಸಪೋಸ್ ನೀವೀಗ 6 ಗಂಟೆಗೆ ಹೇಳ್ತೀರಾ ಅಂತ ಇಟ್ಕೊಳ್ಳಿ. 4 ರಿಂದ 6 ಗಂಟೆ ಒಳಗೆ ನಿಮ್ಮ ಆಪ್ಷನ್ ಎ ಆಪ್ಷನ್ ತಗೊಳ್ಳಿ, ಎ ಅಂತ ಬರ್ಕೊಳ್ಳಿ. ಸೊ ಫಸ್ಟ್ನೇ ಕ್ವಶನ್ ಎ ಆಪ್ಷನ್. ನೀವು ಬೆಳಗ್ಗೆ 4 ರಿಂದ 6, ಸಾಮಾನ್ಯವಾಗಿ ನಾವು ಯೋಗಿಗಳೆಲ್ಲ ಬೇಗ ಹೇಳ್ತಿರ್ತಾನೆ, ಆದ್ರಿಂದ ನಮ್ಮಲ್ಲಿ 4 ರಿಂದ 6ಕ್ಕೆ ಹೇಳುವಂತಹ ಒಂದು ಅಭ್ಯಾಸ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಾಟ್ ಕೈಂಡ್ ಆಫ್ ಬುಕ್ ವುಡ್ ಯು ಪ್ರಿಫರ್ ರೀಡಿಂಗ್? ನೀವು ಯಾವ ತರದ ಪುಸ್ತಕವನ್ನ ನೀವು ಓದಕ್ಕೆ ಇಷ್ಟಪಡ್ತೀರಾ? ಒಂದನೇ ಆಪ್ಷನ್ ಸ್ಪಿರಿಚುವಲ್, ಅಂದ್ರೆ ನಾವು ಈಗ ಇದ್ರ ಬಗ್ಗೆ, ಸ್ಪಿರಿಚುಯಾಲಿಟಿ ಬಗ್ಗೆ ಅದನ್ನ ನೀವು ಓದಕ್ಕೆ ಪಡ. 2 ಸೆಲ್ಫ್ ಡೆವಲಪ್ಮೆಂಟ್ ಏನು? ನಾವೀಗ ತುಂಬಾ ಜನ ಏನ್ ಮಾಡ್ತಿರ್ತೀವಿ, ನಾವು ಕೆಲವು ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಡೆವಲಪ್ ಆಗ್ಬೇಕು, ಯಾವ್ದೋ ಮೋಟಿವೇಶನಲ್ ಗುರುರಾಜ್ ಕರ್ಜಗಿ ಅವರದ್ದು ನಾವು ಕೇಳ್ತಾ ಇರ್ತೀವಿ ತಾನೆ. ಸೊ ಸೆಲ್ಫ್ ಡೆವಲಪ್ಮೆಂಟ್, ಅಥವಾ ನಮ್ಮ ಹರೇ ರಾಮ್ ಹರೇ ಕೃಷ್ಣದಲ್ಲಿ ಇರುವಂತಹ ಸ್ವಾಮೀಜಿ ಅವರ ಯಾವ್ದಾರ ಒಂದು ಇದನ್ನ ಕೇಳ್ತೀವಿ, ಅಥವಾ ಜಾಕ್ಮಾ ಅಂತ ಇದಾರೆ, ಅಥವಾ ಸ್ಟೀವ್ ಜಾಬ್ಸ್ ಅಂತ ಇದಾರೆ, ಅವ್ರದ್ದು ಸೆಲ್ಫ್ ಡೆವಲಪ್ಮೆಂಟ್. ಫಿಕ್ಷನ್ ಅಥವಾ ಯಾವ್ದೋ ಒಂದು ಸ್ಟೋರಿಗಳನ್ನ ನಾವು ಓದ್ಬೇಕು ಅಂತ ಇರ್ತೀವಿ. ನೀವು ಯಾವ್ದು ಓದ್ತೀರಾ ಅದ್ರ ಬಗ್ಗೆ ಕ್ವಶನ್, ವಿಚ್ ಬುಕ್ ಯು ವಾಂಟ್ ಟು ರೀಡ್? ನೀವು ಯಾವ ಬುಕ್ ಅನ್ನ ರೀಡ್ ಮಾಡ್ತಾ ಇದ್ದೀರಾ, ಪ್ರಿಫರ್ ರೀಡಿಂಗ್. ಸೊ ಯಾವ ತರ, ಸೊ ನಿಮ್ಮ ಆಪ್ಷನ್ ನ ನೀವು ಇದ್ ಮಾಡಿ. ಸಪೋಸ್ ನೀವೀಗ ಒಂದೇ ಆಪ್ಷನ್, 2 ಆಪ್ಷನ್ ಇಲ್ಲ, ಯಾವ್ದೋ ಒಂದು, ಅಂದ್ರೆ ಯಾವ್ದು ಜಾಸ್ತಿ ಬುಕ್ ನ ಓದ್ತೀರಾ ಅದ್ರ ಆಪ್ಷನ್ಸ್ ನ ತಗೊಳ್ಳಿ. 2ನೇ ಕ್ವಶನ್ಸ್. 3ನೇ ಕ್ವಶನ್, ಹೌ ಡು ಯು ಬಿಹೇವ್ ವಿತ್ ಯುವರ್ ಫ್ಯಾಮಿಲಿ? ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಸಂಸಾರದ ಜೊತೆ ನೀವು ಯಾವ ತರ ಬಿಹೇವ್ ಮಾಡ್ತೀರಾ? Calm, composed, cheerful. Second, moody. You get angry with quite often. Third, mostly irritated, dull. So ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಇದು ಹೃದಯಪೂರ್ವಕವಾಗಿ ಕರೆಕ್ಟ್ ಆನ್ಸರ್ ಕೊಡಿ. ಅವಾಗ್ಲೇ ನಿಮ್ಗೆ ಗೊತ್ತಾಗತ್ತೆ ನೀವು ಯಾವ ಗುಣ ಇದ್ದೀರಾ, ಸಾತ್ವಿಕ ಗುಣ ಇದ್ದೀರಾ, ರಾಜಸಿಕ, ತಾಮಸಿಕ. ಇದು ಯಾವ್ದು ಕರೆಕ್ಟ್ ಆನ್ಸರ್, ಯಾವ್ದು ತಪ್ಪ ಆನ್ಸರ್ ಇಲ್ಲ. ನೀವ್ ಯಾವ ತರ ಇದ್ದೀರಾ ಅದ್ರ ಮೇಲೆ ನೀವು ಆನ್ಸರ್ ಕೊಡಿ. ಥರ್ಡ್ ಕ್ವಶನ್ ಏನ್ ಹೇಳ್ತೀವಿ, ಸೊ ನೀವು ಯಾವ ತರ ಇರ್ತೀರಾ, ಇದೇನು ಬಿಹೇವಿಯರ್ ಯಾವ ತರ ಇರ್ತೀರಾ, ಕಾಮ್ ಆಗಿರ್ತೀರಾ, ಕೂಲ್ ಆಗಿರ್ತೀರಾ, ಯಾವ ತರ ಇರ್ತೀರಾ, ಆ ಆಪ್ಷನ್ ನ ನೀವು ಯಾವ ತರ ಇರ್ತೀರಾ ಅದ್ರ ನಿಮ್ಮ ಫ್ಯಾಮಿಲಿ ಜೊತೆ. ನೆಕ್ಸ್ಟ್ನೇ ಕ್ವಶನ್, ವಾಟ್ ಈಸ್ ದ ಕ್ವಾಲಿಟಿ ಅಂಡ್ ಡ್ಯೂರೇಷನ್ ಆಫ್ ಯುವರ್ ಸ್ಲೀಪ್? ನಿದ್ರೆ ಎಷ್ಟು ಹೊತ್ತು ಮತ್ತೆ ಎಷ್ಟು ಕ್ವಾಲಿಟಿ, ಯಾವ ತರ ಕ್ವಾಲಿಟಿ ಇರುತ್ತೆ, ನಿಮ್ಮ ನಿದ್ರೆ ಯಾವ ತರ ಇರುತ್ತೆ? Calm, peaceful 6 hours is enough for you. You get dreams quite often, need 8 hours of sleep. You need option C, you need more than 8 hours of sleep, sometimes even face insomnia. Okay, so ನೀವು ಇದರಲ್ಲಿ ನಿಮ್ಮ ಆಪ್ಷನ್ಸ್ ನ ತೆಗೆದುಕೊಳ್ಳಿ. ಸ್ಲೀಪ್, ಎಷ್ಟು ಹೊತ್ತು ಸ್ಲೀಪ್ಸ್ ನ ಮಾಡ್ತೀರಾ? ಯಾಕಂದ್ರೆ ಈಗ ಸಾತ್ವಿಕ ಗುಣ, ರಾಜಸಿಕ, ತಾಮಸಿಕ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದ್ ಏನು ಅನ್ನೋದು ಅರ್ಥ ಮಾಡ್ಕೋಬೇಕಾದ್ರೆ ಈ ಒಂದು ಕ್ವಶನ್ಸ್ಗೆ ಆನ್ಸರ್ಗಳು ಬೇಕು. ಈ ತರ ಕ್ವಶನ್ಸ್ ಗಳಿದೆ. 5ನೇದು,
ವಿಚ್ ಆಫ್ ದೀಸ್ ಕಲರ್ಸ್ ವುಡ್ ಯು ಪ್ರಿಫರ್? ನೀವು ಯಾವ ರೀತಿಯ ಕಲರ್ ನ ಡ್ರೆಸ್ ಅನ್ನ ನೀವು ಹೆಚ್ಚು ಯೂಸ್ ಮಾಡ್ತೀರಾ? ಐ ಪ್ರಿಫರ್ ಲೈಟ್ ಶೇಡ್ ಲೈಕ್ ವೈಟ್, ಬೇಬಿ ಪಿಂಕ್. ಐ ಪ್ರಿಫರ್ ಬ್ರೈಟ್ ಕಲರ್ಸ್ ಲೈಕ್ ರೆಡ್ ಅಂಡ್ ಆರೆಂಜ್. ಐ ಪ್ರಿಫರ್ ಡಾರ್ಕ್ ಶೇಡ್ಸ್ ಲೈಕ್ ಬ್ಲಾಕ್ ಅಂಡ್ ಡಾರ್ಕ್. ಓಕೆ, ಸೊ ಇಲ್ಲಿ ನೀವು ಯಾವ್ದು ಮಾಡ್ತೀರಾ ಅದು ಕಲರ್. ನಾವು ಕಲರ್ ಯಾವ್ದು ಮಾಡ್ತೀರಾ ಅದನ್ನ ಆಪ್ಷನ್ ಆಗಿ ತೆಗೆದುಕೊಳ್ಳಿ. ಈ ತರ ಬಂಧುಗಳೇ ತುಂಬಾ ಕ್ವಶನ್ಸ್ ಗಳಿದೆ. ನಾನು ಈಗ ಸಮಯದ ಇದರಿಂದ ನಿಮ್ಗೆ ಈ ವಿಡಿಯೋನ ಕಳಿಸ್ತೀವಿ, ಯೂಟ್ಯೂಬ್ ವಿಡಿಯೋನ. ಇದು ನಮ್ಮಲ್ಲೇ ನಾವು ಯಾವ ರೀತಿ ಒಂದು ಕ್ವಶನ್ ಆನ್ಸರ್ ಇದು ಒಂದು ಸೈಕೋಮೆಟ್ರಿಕ್ ಕ್ವಶನ್ಸ್ ಅಂತ ಹೇಳ್ತೀವಿ, ಅದನ್ನ ಒಂದು ಪ್ರಿಪೇರ್ ಮಾಡಿದ್ದಾರೆ. ಸೊ ಇದ್ರ ಮೂಲಕ ಅಟ್ಲೀಸ್ಟ್ ನಮ್ಗೆ ಒಂದು ಸ್ವಲ್ಪ ಗೊತ್ತಾಗತ್ತೆ ನಾವು ಯಾವ ಸ್ಥಿತಿಯಲ್ಲಿ ಇದೀವಿ. ಹೌ ವುಡ್ ಯು ರೇಟ್ ಯುವರ್ ಮೆಮೊರೈಸಿಂಗ್ ಎಬಿಲಿಟಿ? ನಿಮ್ಮ ಮೆಮೊರಿ ಜ್ಞಾನ, ಸ್ಮರಣಾ ಜ್ಞಾನ ಯಾವ ತರ ಇದೆ? ಮೆಮೊರಿ ಗುಡ್ ಇದೆಯೋ, ಮಾಡರೇಟ್ ಇದೆಯೋ, ವೀಕ್ ಇದೆಯೋ? ನಿಮ್ಮ ಆಪ್ಷನ್. ಗುಡ್ ಇದ್ರೆ ಎ ತಗೊಳ್ಳಿ, ಮಾಡರೇಟ್ ಇದ್ರೆ ಬಿ ತಗೊಳ್ಳಿ, ವೀಕ್ ಇದ್ರೆ ಸಿ ತಗೊಳ್ಳಿ. ಅದೇ ತರ ಹೌ ಹಾನೆಸ್ಟ್ ಆರ್ ಯು? ನೀವು ಎಷ್ಟು ಪ್ರಾಮಾಣಿಕರಿದ್ದೀರಾ? ನೀವು ಎಷ್ಟು ಪ್ರಾಮಾಣಿಕರಿದ್ದೀರಾ? ಓಕೆ, so always honest, variable depends on the situation, you like quite often. So ನಿಮ್ಮ ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ ಇದಕ್ಕೆ. ಸೊ ನೀವು ಏನೋ ಹಾನೆಸ್ಟ್ ಆಗಿದ್ದೀರೋ ಇಲ್ಲೋ ಅನ್ನೋದ್ರ ಮೇಲೆ ಈ ತರ ಕ್ವಶನ್ಸ್ ಗಳಿದೆ. ಸೊ ಈ ತರ ಕ್ವಶನ್ಸ್ಗೆ ಆನ್ಸರ್ ಏನಿದೆ ಅದ್ರ ಮೇಲೆ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀರಾ. ಹೌ ಮಚ್ ಆರ್ ಯು ಇನ್ಕ್ಲೈನ್ ಟುವರ್ಡ್ಸ್ ಚಾರಿಟಿ? ನೀವು ಯಾರಿಗಾರು ಏನೋ ದಾನ ಮಾಡ್ಬೇಕು ಅನ್ನೋದನ್ನ ಎಷ್ಟು ಸಲ ಮಾಡ್ತೀರಾ? ಕ್ವೈಟ್ ಆಫನ್, ಯಾವಾಗ್ಲೂ ಮಾಡ್ತೀರಾ, ಯಾವಾಗ್ಲೋ ಒಂದೊಂದ್ಸರಿ ಮಾಡ್ತೀರಾ, ಮಾಡದೇ ಇಲ್ಲ. ಸೊ ಇದ್ರಲ್ಲಿ ನಿಮ್ಮ ಹಾನೆಸ್ಟ್ ಆನ್ಸರ್ ನ ಬರೀರಿ, ಇದು ಚಾರಿಟಿ. ಓಕೆ, ನಿಮ್ಮ ಹಾನೆಸ್ಟ್ ಆನ್ಸರ್ ನ ಬರ್ಕೊಳ್ಳಿ, ಒಂದೇ ಆಪ್ಷನ್. ಈ ತರ ಹೌ ಆಫನ್ ಯು ಗೆಟ್ ಆಂಗ್ರಿ? ನೀವು ಯಾವಾಗ ಸಿಟ್ಟಾಗ್ತೀರಾ? ಎಷ್ಟು ಸರಿ ಸಿಟ್ಟಾಗ್ತೀರಾ? ವೆರಿ ರೇರ್ಲಿ ನಾನು ಸಿಟ್ಟೇ ಆಗಲ್ಲ, ಸಮ್ ಟೈಮ್ಸ್ ಸಿಟ್ಟಾಗ್ತೀನಿ, ಫ್ರೀಕ್ವೆಂಟ್ಲಿ ಯಾರು ಒಂದೇನೋ ಹೇಳಿದ್ರು ಅಂದ್ರೂ ಸ್ವಲ್ಪ ಸಿಟ್ಟಾಗ್ಬಿಡ್ತೀರಾ. ಆತರ ನಿಮ್ಮ ಆಪ್ಷನ್ಸ್ ಏನಿದೆ ನೋಡಿ. ಇದು ಪ್ರಾಕ್ಟಿಕಲಿ ತಮಸ್ ರಜಸ್ ಅಂದ್ರೆ ಪ್ರಾಕ್ಟಿಕಲಿ ಇದು ಅರ್ಥ ಆಗ್ಬೇಕು, ಅದಕ್ಕೆ ನಾನು ಈ ಕ್ವಶನ್ ಆನ್ಸರ್ ನ ಹೇಳ್ತಾ ಇರೋದು. ಇನ್ನು ಒಂದು ಕ್ವಶನ್ ತಗೊಳ್ಳೋಣ. ಬಟ್ 20 ಕ್ವಶನ್ಸ್ ಇದೆ, ನಾನಿಲ್ಲಿ 10 ಕ್ವಶನ್ಸ್ಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. Your love is universal, for all the people are lovable. Personal, you love yourself and your choose family members only. You hardly love anybody except yourself. ಇದು ಯಾವ ತರ ಇದ್ದೀರಾ ನೀವು? ನಿಮ್ಮ ಗುಣ ಯಾವ ತರ ಇದೆ? ನೀವು ಎಲ್ಲರನ್ನೂ ಪ್ರೀತಿಸ್ತೀರಾ? ಇಲ್ಲ, ನೀವು ನಿಮ್ಮನ್ನ ಮಾತ್ರ ಮತ್ತೆ ನಿಮ್ಮ ಫ್ಯಾಮಿಲಿ ಮತ್ತೆ ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಪ್ರೀತಿಸ್ತೀರಾ? ಅಥವಾ ನೀವು ಬೇರೆ ಯಾರನ್ನೂ ಪ್ರೀತಿಸಲ್ಲ, ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ? ಸೊ ಈ ತರ ನಿಮ್ಗೆ ಆಪ್ಷನ್ಸ್ ಗಳಿರುತ್ತೆ. ಇದರಿಂದ ನಮ್ಮ ಗುಣ ಏನು? ಸತ್ವಗುಣ, ರಜಗುಣ, ತಮಸ್ ಗುಣ ಅಂತ ಇರುತ್ತೆ. ಆಕ್ಚುಲಿ ಟೋಟಲಿ ಒಂದು 20 ಕ್ವಶನ್ಸ್ ಗಳಿದೆ. ನಾನು ಈಗ 10ಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ತರದ ಪ್ರಶ್ನೆಗಳು ಇದೆ. ಸೊ ಈ ತರದ ಪ್ರಶ್ನೆಗಳಿದೆ, ಇದ್ರ ಮೇಲೆ ನಾವು ಯಾವ ರೀತಿಯವರು? ಸೊ ಇದು ಸತ್ವ, ಸಾತ್ವಿಕ್, ರಜಸ್ ಮತ್ತೆ ತಾಮಸಿಕ್. ಸೊ ಇದ್ರ ನಿಮ್ಮ ಗುಣ ಡಿಸೈಡ್ ಮಾಡ್ಬೇಕು ಅಂದ್ರೆ ಈ ಒಂದು ತರ ಕ್ವಶನೇರ್ಸ್ ಇದೆ. ಸೊ ಇದನ್ನ ನಿಮ್ಗೆ ಇಲ್ಲೂ ಕಳಿಸ್ತೀನಿ, ಮತ್ತೆ ಮುಂದೆ ವಾಟ್ಸಪ್ ಅಲ್ಲೂ ಕಳಿಸ್ತೀನಿ. ಈ ತರ ಒಂದು ಕ್ವಶನ್ಸ್ ಗಳಿದೆ. ಇದ್ರ ಮೇಲೆ ನಾವು ಯಾವ ತರದ ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವ ಯಾವ ತರ ಅನ್ನೋದು ಇದ್ರ ಮೇಲೆ ಗೊತ್ತಾಗತ್ತೆ. ನಮ್ಮ ವ್ಯಕ್ತಿತ್ವ ಯಾವ ತರ ಅನ್ನೋದು ಇದ್ರ ಮೇಲೆ ಗೊತ್ತಾಗತ್ತೆ. ಸೊ ಇದು ಒಂದು ಕ್ವಶನೇರ್. ಸೊ ಈಗ ಇದೇ ತರ 20 ಕ್ವಶನ್ಸ್ ಇದೆ. ನಾವು ಬೇಕಾದ್ರೆ 10 ಕ್ವಶನ್ಸ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೋಣ. ಸೊ ಈಗ ಅಕಸ್ಮಾತ್ ನೀವು ಆನ್ಸರ್ ಏನ್ ತೆಕ್ಕೊಂಡಿದ್ದೀರಾ, ಆನ್ಸರ್ ಎಲ್ಲ ಬರ್ಕೊಂಡಿದ್ದೀರಲ್ಲ, ಇದರಲ್ಲಿ ನೋಡಿ ಇದೇ ತರ ಬೇರೆ ಬೇರೆ ಕ್ವಶನ್ಸ್ ಇದೆ, ಅದನ್ನ ನೀವು ನೋಡ್ಕೊಳ್ಳಿ. ಆಮೇಲೆ ಅಂದ್ರೆ ನೀವು ಯಾವ ತರ ಸ್ಥಿತಿಯವರು ಅನ್ನೋ ಕೇಳೋದಕ್ಕೆ ಈ ಕ್ವಶನ್ಸ್ ಗಳಿದೆ. ಸೊ ಈ ತರ ನಿಮ್ದು ಕ್ವಶನ್ಸ್ಗೆ ಆನ್ಸರ್ ಇರುತ್ತೆ, ಯಾವ್ದಾದ್ರು ಆನ್ಸರ್ಸ್ ಇರುತ್ತೆ. ಅದರಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮ್ಮ ಆಪ್ಷನ್ಸ್ ಗಳು ಈ ತರ ಇದ್ರೆ ಸತ್ವಗುಣ ಇದೆ ಅಂತ ನೋಡಿ. ನಿಮ್ಮ ಆಪ್ಷನ್ಸ್ 10 ಆಪ್ಷನ್ಸ್ಗೆ ಚೆಕ್ ಮಾಡ್ಕೊಳ್ಳಿ. 1 2 3 4 5 6 7 ನಿಮ್ಮ ಆಪ್ಷನ್ಸ್ ಎಲ್ಲ ಎ ಇತ್ತು ಅಂದ್ರೆ
ಆಪ್ಷನ್ಸ್ ಎ ಇತ್ತು ಅಂದ್ರೆ ಸತ್ವಗುಣ ಜಾಸ್ತಿ ಇದೆ. ನಿಮ್ಮ ಆಪ್ಷನ್ಸ್ ಗಳು ಎ ಇತ್ತು, ಎಲ್ಲಾ ಕ್ವಶನ್ಸ್ಗೆ ನಿಮ್ಮ ಆಪ್ಷನ್ಸ್ ಎ ಇತ್ತು ಅಂದ್ರೆ ಸತ್ವಗುಣ ಜಾಸ್ತಿ ಇದೆ. ಬಿ ಇತ್ತು ಅಂದ್ರೆ ರಜಸ್ ಗುಣ ಜಾಸ್ತಿ ಇದೆ. ಸಿ ಇತ್ತು ಅಂದ್ರೆ ತಮಸ್ ಗುಣ ಜಾಸ್ತಿ ಇದೆ. ಅರ್ಥ ಆಯ್ತಾ ಬಂಧುಗಳೇ? ನಿಮ್ಮ ಕ್ವಶನ್ಸ್ಗೆ ಆನ್ಸರ್ಸ್ ಎಲ್ಲ ಎ ಆಪ್ಷನ್ ಅಂದ್ರೆ ನೀವು ಬೇಗ ಹೇಳ್ತೀರಾ, ಬೇಗ ಎದ್ಬಿಟ್ಟು ಒಳ್ಳೆ ಕೆಲಸದಲ್ಲಿ ತೊಡಸ್ಕೊಂಡ್ರೆ, ಯೋಗ ಮಾಡ್ತೀರಾ ಅಥವಾ ಒಂದು ದೇವರ ಬಗ್ಗೆ ಒಂದು ಭಜನೆ ಮಾಡ್ತೀರಾ, ಅವಾಗ ನಿಮ್ಮ ಸತ್ವಗುಣ ಜಾಸ್ತಿ ಇದೆ ಅಂತ. ಆಮೇಲೆ ಬುಕ್ ಸ್ಪಿರಿಚುಯಾಲಿಟಿ ಬುಕ್ ಓದ್ತೀರಾ ಅಂದ್ರೆ ಸತ್ವಗುಣ ಜಾಸ್ತಿ. ಹಾಗಾದ್ರೆ ನೀವು ಬೇರೆ ಗುಣಗಳು ಇರಬಾರ್ದು ಅಂತೇನಲ್ಲ, ಬರೀ ಸತ್ವಗುಣನೇ ಇರ್ಬೇಕು ಅಂತಿಲ್ಲ, ಮನುಷ್ಯಂಗೆ ಎಲ್ಲಾವ್ದು ಇರ್ಬೇಕು. ಯಾಕಂದ್ರೆ ನಾವು ಈಗಿನ ಪ್ರಪಂಚದಲ್ಲಿ ನೋಡಿ, ನಾವು ಸಿಟ್ಟು ಆಗ್ಲೇಬೇಕು. ಬರೀ ಸಿಟ್ಟಿಲ್ದಲೆ ನಾವು ಬುದ್ಧನ್ ತರನೇ ಇರಕ್ಕಾಗಲ್ಲ ಅಲ್ಲ. ಈಗ ನಾವು ಸಿಟ್ಟು ಇರ್ಬೇಕು, ಅದೇ ತರ ನಾವು ಒಂದೊಂದ್ಸರಿ ಲೇಸಿನೆಸ್ ಇರ್ಬೇಕು, ಎಲ್ಲಾವ್ದು ಇರ್ಬೇಕು ಮಿಕ್ಸ್. ಸೊ ನಿಮ್ಮ ಆಪ್ಷನ್ಸ್ ಎ ಇದ್ರೆ ನಿಮಗೆ ಸತ್ವಗುಣ ಜಾಸ್ತಿ ಇದೆ. ನಿಮ್ಮ ಆಪ್ಷನ್ಸ್ ಬಿ ಇದ್ರೆ ರಜಸ್ ಗುಣ ಜಾಸ್ತಿ ಇದೆ. ನಿಮ್ಮ ಆಪ್ಷನ್ ಸಿ ಇದ್ರೆ ತಮಸ್ ಗುಣ ಇದೆ ಅಂತ. ಅದರಲ್ಲಿ ಮಿಕ್ಸ್ ಬರುತ್ತೆ. ನಮ್ಮ ಸಪೋಸ್ ನಾವು 10 ಕ್ವಶನ್ಸ್ ಅಲ್ಲಿ 6 ಆನ್ಸರ್ ಸತ್ವ, 2 ಆನ್ಸರ್ ತಮಸ್ಸು, 1 ಆನ್ಸರ್ ಸಾರಿ 2 ಆನ್ಸರ್ಸ್ ತಮಸ್ ರಜಸ್ಸು, 2 ಆನ್ಸರ್ ತಮಸ್. ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ಇದೇನ್ ತೊಂದರೆ ಇಲ್ಲ. ಸೊ ಸತ್ವ ಗುಣಗಳಲ್ಲಿ ನೀವು ಡಾಮಿನೇಟ್ ಮಾಡ್ತೀರಾ ಅಥವಾ ಯಾವ್ದು ಡಾಮಿನೇಟ್ ಮಾಡ್ತೀರಾ, ಯಾವ್ದು ಜಾಸ್ತಿ ಇರುತ್ತೆ ಅದು ಆ ತರ ನಿಮ್ಮ ಗುಣಗಳಿರುತ್ತೆ. ಅಂದ್ರೆ ಸತ್ವಗುಣತೆ ಹೆಚ್ಚಿದ್ರೆ ನೀವು ಸಾತ್ವಿಕ ಪುರುಷರು, ರಜಸ್ ಗುಣತೆ ಹೆಚ್ಚಿದ್ರೆ ರಜಸ್ ನಿಮ್ಮ ಸ್ಥಿತಿ ಏನಿರುತ್ತೆ, ಮಾನಸಿಕ ಸ್ಥಿತಿ ರಜಸ್ ಇರುತ್ತೆ, ತಮಸ್ ಇರುತ್ತೆ. ಈ ತರ ಒಂದು ಕ್ವಶನ್ಗೆ ಆನ್ಸರ್ ಇರುತ್ತೆ. ಸೊ ಇದ್ರ ಮೇಲೆ ಮಿಕ್ಸ್ ಇದ್ರೆ ಒಳ್ಳೇದು ಅಂತ ಅದನ್ನ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಈಗ ಎಲ್ಲಾದ್ರೂ ಇರಬೇಕು. ಈಗ ತುಂಬಾ ನಿದ್ರೆ ಇದ್ರೆ ತಮಸ್ ಗುಣ. ಈಗ ಯೋಧರಲ್ಲಿ ರಜಸ್ ಗುಣ ಇರಬೇಕು, ಸಾತ್ವಿಕ ಗುಣ ಇರಬಾರ್ದು. ರಜಸ್ ನಾವು ಯೋಧರೇ, ಒಂದೊಂದ್ಸರಿ ಬೇರೆಯವ್ರು ಸುಮ್ನೆ ನಮ್ಮನ್ನು ಕಾಲು ಎಳಿತಾರೆ, ನಾವು ತುಂಬಾ ಇದಾಗಿ ಒಂದ್ ಸ್ವಲ್ಪ ಸಿಟ್ ಮಾಡ್ಬೇಕಾಗತ್ತೆ ಅಥವಾ ನಾವು ಕ್ರೌರ್ಯವನ್ನ ತೋರಿಸ್ಬೇಕಾಗತ್ತೆ. ಅಂದ್ರೆ ಲಿಮಿಟ್ ಅಲ್ಲಿ, ಅದು ನಾವು ರಜಸ್ ಗುಣ ಅಂತ ಹೇಳ್ತೀವಿ. ಸೋಲ್ಜರ್ಸ್ಗೆ ಆತರ ಇರ್ಬೇಕಾಗತ್ತೆ. ಅಂದ್ರೆ ನಾನು ಹೇಳ್ದೆ ಮುಂಚೆ, ನಮ್ಮಲ್ಲಿ ಅರೌಂಡ್ 70% ಸಾತ್ವಿಕ ಗುಣ, 20% ರಾಜಸಿಕ, ತಾಮಸಿಕ ಅಂದ್ರೆ ಇದು ಐಡಿಯಲ್ ಪರ್ಸನ್ ಅಂತ ಕರಿತೀವಿ. ಎಲ್ಲಾ ಗುಣಗಳು ಇರಬೇಕು, ಆದ್ರೆ ಈ ತರ ಇದ್ರೆ ನಾವು ಐಡಿಯಲ್ ಗುಣ. ಆದಷ್ಟು ನಾವು ಈ ಬ್ಯಾಲೆನ್ಸ್ ಅನ್ನ ಮಾಡುವಂತಹ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಾವು ಯೋಗ, ಆಸನ, ಪ್ರಾಣಾಯಾಮ ಅದನ್ನೆಲ್ಲ ಮಾಡ್ಬೋದು. ಮತ್ತೆ ಫುಡ್ ಕಂಟ್ರೋಲ್ ವೆರಿ ಇಂಪಾರ್ಟೆಂಟ್. ಫುಡ್ ಚಾಯ್ಸಸ್ ನೋಡಿ, ಯಾವ ತರ ನಾವು ಊಟ ಮಾಡ್ತೀವಿ ಆ ತರ ನಾವು ಮನುಷ್ಯ ವ್ಯಕ್ತಿತ್ವ ಆಗ್ತಿರ್ತಾನೆ. ಸೊ ನಾವು ಹೆಚ್ಚು ಸಾತ್ವಿಕ ಫುಡ್ ಅನ್ನ ತೆಗೆದುಕೊಂಡ್ರೆ ಸಾತ್ವಿಕರಾಗ್ತೀವಿ. ಹಾಗಾದ್ರೆ ತಾಮಸಿಕ ಫುಡ್ ಅಂದ್ರೇನು? ನಾವು ಸಾಮಾನ್ಯ ಈಗ ಮಾಡರ್ನ್ ಯುಗದಲ್ಲಿ ಜಂಕ್ ಫುಡ್ಸ್. ಹಾಗಾದ್ರೆ ಜಂಕ್ ಫುಡ್ ತಗೋಬಾರ್ದಾ? ತಗೋಬೇಕು, ಯಾವಾಗ್ಲೂ ಒಂದ್ಸರಿ ಅದನ್ನೇ ಬಿಡ್ತೀವಿ. ಯಾವಾಗ್ಲೂ ನಮ್ಗೆ ಬರ್ಗರ್ ಬೇಕು, ಯಾವಾಗ್ಲೂ ಸಮೋಸ ಬೇಕು, ಅಥವಾ ಯಾವಾಗ್ಲೂ ಇದು ಬೇಕು ಅಂತಿದ್ರೆ ನೀವು ತಾಮಸಿಕ ಫುಡ್, ಹೆಲ್ತಿ ಫುಡ್ ನ ತಗೊಳ್ತಾ ಇಲ್ಲ ಅಂತ ಅರ್ಥ. Okay, if you are keep on eating all these things, like all the time you want to eat kurkure, all the time all these things, that means your tamasika guna will increase. Okay, so the food decides basically all these things, and also the practice of yoga and the pranayama, and also like you can stale food. ಅಯ್ಯೋ ಯಾವ್ದೋ ಹಳೇದಾಗಿರುತ್ತೆ ಆದ್ರೂ ಅದನ್ನ ತಿಂತೀವಿ, ಅವಾಗ ತಾಮಸಿಕ ಗುಣ ಜಾಸ್ತಿ ಆಗುತ್ತೆ. ಆಯ್ತಾ? ಸೊ ಈ ತರ ಆದಷ್ಟು ನಾವು ವೆಜಿಟೇಬಲ್ಸ್, ಫ್ರೂಟ್ಸ್, ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಯೋಗಿಗಳಾಗಿದ್ದೀರಾ. ಆಮೇಲೆ ಪ್ರತಿನಿತ್ಯ ಎಕ್ಸರ್ಸೈಸ್ಗಳು, ಆಮೇಲೆ ಒಂದಷ್ಟು ಪ್ರಾಣಾಯಾಮಗಳು, ಇದೆಲ್ಲ ಮಾಡಿ. ಆಮೇಲೆ ಪಾಸಿಟಿವ್ ನ್ಯೂಸ್ ಗಳನ್ನ ನೋಡ್ಬೇಕು. ನೋಡಿ, ಟಿವಿಯಲ್ಲಿ ಬೆಳಗಿಂದ ಸಾಯಂಕಾಲ ಬರೀ ನೆಗೆಟಿವ್. ಆಮೇಲೆ ನೆಗೆಟಿವ್ ಜನರ ಯಾವುದೇ ಒಂದ್ ಕೆಲಸ ನೋಡಿ, ಈಗ ನಾನೀಗ ಮಾಡ್ತಾ ಇದೀವಿ, ನಾವೆಲ್ಲ ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ನಾವು ಈಗ YCB ಎಕ್ಸಾಮ್ ಪ್ರಿಪರೇಷನ್ಗೆ ನಾವು ಮಾಡ್ತೀವಿ ಅಂತ. ಸೊ ನಾವೆಲ್ಲ ಸೇರಿದ್ವಿ, ಒಂದು ಡಿಸ್ಕಷನ್ ಮಾಡಿ, ಆಯ್ತು ಸರ್ ಮಾಡೋಣ ಅಂತ ಹೇಳಿದ್ರು. ನಾವೇಂಗೆ ಎಲ್ಲಾವ್ದು ಗೊತ್ತಿದ್ಯಾ? ಇಲ್ಲ, ಯಾವ್ದೋ ನಾವು ಓದ್ಕೊಂತೀವಿ, ನಾವು ಕಲಿತು ನಿಮ್ಗೆ ಹೇಳ್ಕೊಡ್ತೀವಿ. ಹಾಗಾದ್ರೆ ಕೆಲವ್ರು ಕಾಲ್ ಎಳೆಯವರೇ ಇರ್ತಾರೆ. ಓಕೆ, ಏನಪ್ಪಾ ಇವ್ರು. ಆಮೇಲೆ ನೀವು ಒಳ್ಳೇದ್ ಮಾಡೋದನ್ನ ಬಿಟ್ಬಿಡ್ತಾರೆ, ಯಾವ್ದೋ ಒಂದ್ ಸೌಂಡ್ ಕಡಕ್ತಾ ಬರ್ತಿರಲ್ಲ ಅದನ್ನೇ ಎತ್ತು ತೋರಿಸ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರಲ್ಲಿ ಅವರ ಗುಣವನ್ನ ಅದು ಹೇಳುತ್ತೆ. ಸೊ ನಾವೆಲ್ಲ ಸೇರಿ ಓಕೆ ಮಾಡೋಣಪ್ಪ ಈ YCB ಟ್ರೈನಿಂಗು ಅಂತ ಡಿಸೈಡ್ ಮಾಡಿದ್ವಿ. ಅಂದ್ರೆ ನಾವು ಯಾವಾಗ್ಲೂ ಒಳ್ಳೆಯ ಸಾತ್ವಿಕ ಜನರ ಜೊತೆ ಇದ್ದು ಸಾತ್ವಿಕ ಫುಡ್ ಅನ್ನ ತೆಗೆದುಕೊಳ್ತಾ ಇದ್ರೆ ನಮ್ಮಲ್ಲಿ ಸಾತ್ವಿಕ ಗುಣ ಜಾಸ್ತಿ ಆಗತ್ತೆ. ಆಯ್ತಾ? ಅದಕ್ಕೆ ನಾವು ಆದಷ್ಟು ವೆಜಿಟೇಬಲ್ಸ್, ಆದಷ್ಟು ನಿಮ್ಗೆ ಗೊತ್ತಿದೆ ಜಂಕ್ ಫುಡ್ಸ್ ಗಳು ತಗೋಬಾರ್ದು, ಆದಷ್ಟು ಆಯಿಲಿ ಫುಡ್ ಗಳು ತಗೋಬಾರ್ದು. ಆಮೇಲೆ ಯಾವುದೇ ಒಂದನ್ನ ತುಂಬಾ ಹೆಚ್ಚು ತಿನ್ಬಾರ್ದು. ಎಷ್ಟು ಬೇಕೋ. ಈಗ ನೋಡಿ, ಈಗ ಮಸಾಲೆ ದೋಸೆ, ವಿದ್ಯಾರ್ಥಿ ಭವನ್ಗೆ ಹೋಗ್ತೀರಾ, ಮಸಾಲೆ ದೋಸೆ ಚೆನ್ನಾಗಿರುತ್ತೆ, 1 ಅಥವಾ 2 ನಿಮ್ಮ ಕಂಠ ಮಟ್ಟಿ ತಿನ್ಬೇಕು ಅಂದ್ರೆ 3 ದೋಸೆ ಇದ್ರೆ ನೀವು 2ಕ್ಕೆ ಸ್ಟಾಪ್ ಮಾಡ್ಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಒಂದು ಸಂತೃಪ್ತತೆ ಇರುತ್ತೆ. ಇಲ್ಲಾಂದ್ರೆ ಆ 3ನೇ ದೋಸೆ ನಿಮ್ಗೆ ಅದು ಟೇಸ್ಟೇ ಕೊಡಲ್ಲ. ಸೊ ಈ ತರ ರಾಜಸಿಕ ತಾಮಸಿಕ ಗುಣವನ್ನ ಏನ್ ಮಾಡ್ಬೋದು, ಒಂದು ಆದಷ್ಟು ನಮ್ಮ ನ್ಯಾಚುರಲ್ ಫುಡ್
ಹಸುವಿನ ಇದು. ಆಮೇಲೆ ನಾವು ಫುಡ್ ಅನ್ನ ನಾವು ನೋಡಿ, ಈ ಒಳ್ಳೆಯ ಫುಡ್ ಅನ್ನ ನಾವು ಬೇಕಾದ್ರೆ ತಾಮಸಿಕ ಫುಡ್ ಆಗೂ ಕನ್ವರ್ಟ್ ಮಾಡ್ಬೋದು. ಹೇಗಂದ್ರೆ ನೋಡಿ, ಆಪಲ್ ಇರುತ್ತೆ, ಆಪಲ್ ಒಳ್ಳೆಯ ಮೂಲ ಸ್ಥಿತಿಯಲ್ಲಿ ತಿಂದ್ರೆ ನಿಮಗೆ ತಾಮಸಿಕ ಗುಣ ಅಲ್ಲ ಇದು ಸಾತ್ವಿಕ ಗುಣ ಜಾಸ್ತಿ ಆಗುತ್ತೆ. ಅದನ್ನೇ ನೀವು ಕಟ್ ಮಾಡಿ ಏನ್ ಮಾಡ್ತೀರಾ, ಕಟ್ ಮಾಡಿ ತಿಂದಂಗೆ ನಿಮ್ಮಲ್ಲಿ ರಾಜಸಿಕ ಗುಣ. ಅದನ್ನೇ ನೀವು ಮತ್ತೆ ಪೀಸ್ ಮಾಡಿ ಏನ್ ಮಾಡ್ತೀರಾ, ಅದಕ್ಕೆ ಏನೋ ಉಪ್ಪು ಹಾಕೊಂತೀರಾ ಅಥವಾ ಬೇರೆ ಖಾರ ಹಾಕೊಂತೀರಾ ಅಂದ್ರೆ ನೀವು ಕನ್ವರ್ಟ್ ಆಗ್ತಾ ಇರುತ್ತೆ, ಅದು ತಾಮಸಿಕ ಗುಣ ಆಗುತ್ತೆ. ಅಂದ್ರೆ ಒಂದು ಫ್ರೂಟ್ ಅನ್ನೇ ನೀವು ಯಾವ ತರ ತಿಂತೀರಾ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮೂಲ ಸ್ವರೂಪದಲ್ಲಿ ತಿಂದಾಗ ಸಾತ್ವಿಕ ಗುಣ ಜಾಸ್ತಿ ಆಗುತ್ತೆ, ಅದನ್ನೇ ಕಟ್ ಮಾಡ್ಕೊಂಡು ತಿಂದಾಗ ನಿಮ್ಗೆ ರಾಜಸಿಕ, ಅದಕ್ಕೆ ನೀವು ಮತ್ತೆ ಮಿಕ್ಸ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ತಿಂದಾಗ ಅದಕ್ಕೆ ತಾಮಸಿಕ ಗುಣ ಆಗುತ್ತೆ. ಸೊ ಆದ್ರಿಂದ ಪತಂಜಲಿ ಅವ್ರು ಏನ್ ಹೇಳ್ತಾರೆ, ಇದ್ರ ಬಗ್ಗೆ ಜಾಸ್ತಿ ಕೊಡ್ತಾರೆ. ಅಂದ್ರೆ ನಾವು ಒಳ್ಳೆ ಮನುಷ್ಯರಾಗಬೇಕು, ಎಲ್ಲರಿಗೂ ಒಳ್ಳೆ ಮನುಷ್ಯರಾಗಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಏನಾಗತ್ತೆ, ನಾವು ಹೋಗ್ತಾ 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 ನಮ್ಮ ಒಳ್ಳೆಯ ಮನುಷ್ಯರಾಗದನ್ನ ತಡೆಯೋದಕ್ಕೆ ನಮಗೆ ತಡೆಯೋದಕ್ಕೆ ಒಂದು ಕೆಲಸವನ್ನ ಮಾಡುವಂಥದ್ದು ಪ್ರಕೃತಿ. ಪುರುಷನಾಗ್ಬೇಕು ಅಂತ ನಾವು ಹೋಗ್ತೀವಿ, ಪುರುಷ ಅಂದ್ರೆ ಇಲ್ಲಿ ಗಂಡಸು ಅಂತ ಅರ್ಥ ಅಲ್ಲ, ಪುರುಷ ಅಂದ್ರೆ ಸ್ತ್ರೀ ಮತ್ತೆ ಮಹಿಳೆ ಮತ್ತೆ ಪುರುಷ ಎಲ್ಲರೂ ತಮ್ಮ ಮೂಲ ಸ್ವರೂಪ ಅಂದ್ರೇನು, ನಮ್ಮ ಆತ್ಮವನ್ನ ಕಂಡುಕೊಳ್ಬೇಕು, ಆ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ನಮ್ಮನ್ನ ಎಳೆಯೋದಕ್ಕೆ ಯಾವ್ದಾವ್ದು ಪ್ರಾರಂಭ ಮಾಡುತ್ತೆ, ಈ ಪುರುಷ ಪ್ರಕೃತಿ ಪ್ರಾರಂಭ ಮಾಡುತ್ತೆ. ಅದಕ್ಕೆ ಚಿತ್ತ ವೃತ್ತಿ ನಿರೋಧ ಅಂದ್ರೆ ಈ ವೃತ್ತಿಗಳನ್ನ ನಾವು ನಿರೋಧ ಮಾಡ್ಬೇಕು. ಏನೇನ್ ವೃತ್ತಿಗಳು ಏನ್ ಹೇಳ್ತೀವಿ, ದೇಶ ಕರ್ಮ ವಿಪಕ್ಷ. ಓಕೆ, ಇದ್ರ ಬಗ್ಗೆ ಅವರು ಈ ತರ ಈಶ್ವರ ಪ್ರಣಿಧಾನ, ಈಶ್ವರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಕ್ಲೇಶಗಳನ್ನ ತೆಗೆದು ಹಾಕ್ಬೇಕು. ಕ್ಲೇಶಗಳು ಏನೇನು, ಪೇನ್ಫುಲ್, ಅಫ್ಲಿಕ್ಟೆಡ್, ಇಂಪ್ಯೂರ್, ಕಲರ್ಡ್. ಸೊ ಈ ತರ ಕ್ಲೇಶಗಳಿರುತ್ತೆ. ಆ ಕ್ಲೇಶಗಳನ್ನ ನಾವು ಒಂದೊಂದಾಗಿ ತೆಗಿತಾ ಇದ್ರೆ ಈಶ್ವರನ ಹತ್ರ ಹೋಗ್ತೀವಿ. ಯಾವ್ದಾದ್ರು ಕ್ಲೇಶಗಳು, ಸೊ ಕ್ಲೇಶ ಕರ್ಮ ವಿಪಾಕ. ಸೊ ಈ ತರ ಅವ್ರು ಹೇಳ್ತಾ ಹೋಗ್ತಾರೆ. ಕರ್ಮ ನಾವು ಮಾಡುವ ಕೆಲಸಗಳು, ಅದರಲ್ಲಿ ಮಾಡುವ ಕೆಲಸದ ಫ್ರೂಟ್ಗಳ ಬಗ್ಗೆನೇ ಆಸಕ್ತಿ. ನಾವು ಕೆಲಸ ಮಾಡೋದಕ್ಕಿಂತ ನಾವು ಕೆಲಸದಿಂದ ಬರುವಂತಹ ಒಂದು ಲಾಭಗಳಿರುತ್ತೆ ಅದ್ರ ಬಗ್ಗೆನೇ ನಮಗೆ ಆಸಕ್ತಿ ಇರುತ್ತೆ. ಅದನ್ನ ವಿಪಾಕ ಅಂತ ಕರಿತೀವಿ, ಫ್ರೂಟ್ಸ್ ಆಫ್ ಮೆಚೂರಿಂಗ್ ರೈಪನಿಂಗ್. ಸೊ ಈ ತರದ ಒಂದು ಕ್ಲೇಶವನ್ನ ನಾವು ತೆಗೆದುಹಾಕ್ಬೇಕು. ಅದಾದ ನಂತರ ನಾವೇನ್ ಮಾಡ್ತೀವಿ, ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ. ಭಗವದ್ಗೀತೆಯಲ್ಲೂ ಹೇಳ್ತೀವಿ, ಕರ್ಮಣ್ಯ ವ್ಯಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀವು ನಿಮ್ಮ ಫಲದ ಬಗ್ಗೆ ಯೋಚನೆ ಮಾಡ್ಬೇಡಿ, ನಿಮ್ಮ ಕೆಲಸವನ್ನ ಮಾಡಿ. ಸರಿಯಾಗಿ ಕೆಲಸವನ್ನ ಮಾಡಿದ್ರೆ ಫಲ ಸಿಗತ್ತೆ ಅಂತ. ನಾವು ಫಲದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಅದು ಒಂದು ಕ್ಲೇಶ. ಅದೇ ತರಹ ಏನಾಗುತ್ತೆ ಈ ಒಂದು ಕ್ಲೇಶದ ಬಗ್ಗೆ. ಆಮೇಲೆ ಚಿತ್ತವೃತ್ತಿ ನಿರೋಧ ಆದಾಗ ನಾವ್ ಹೇಳ್ತೀವಿ, ಅವಾಗ ನಾವು ನಮ್ಮ ಮೂಲ ಸ್ವರೂಪವನ್ನ ಕಾಣ್ತೀವಿ. ಹಾಗಾದ್ರೆ ಇಲ್ಲಿ ಈಶ್ವರನ ಬಗ್ಗೆ ಮತ್ತೆ ಇವ್ರು ಹೇಳ್ತಾರೆ, ಗುರು ಆಫ್ ಗುರುಸ್. ಈಶ್ವರ ಅಂದ್ರೇನು, ಗುರು ಆಫ್ ಗುರುಸ್. ನಮ್ಗೆಲ್ಲರೂ ಗುರು ಇದ್ದಾರೆ. ನಮ್ಮ ಮೊದಲನೇದಾಗಿ ತಂದೆ ತಾಯಿಯೇ ಗುರು ಇದ್ದಾರೆ, ಮತ್ತೆ ನಮ್ಗೆ ಎಲ್ಲ ಅಕ್ಷರವನ್ನ ಕಲಿಸಿದಂತಹ ಎಲ್ಲರೂ ಗುರು, ಅಥವಾ ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಮಾಡಿ ಗುರು ಆಗ್ತೀವಿ. ಸೊ ಗುರು ಅಂದ್ರೆ ಅವ್ರು ಹೇಳ್ತಾರೆ, ಗುರು ಕಾಲೇನ ಅನವಶ್ಚೇತ. ಅಂದ್ರೆ ಗುರು ಸಮಯ, ಪ್ರಜ್ಞೆ ಮತ್ತೆ ಇದಕ್ಕೆಲ್ಲ ಬಿಯಾಂಡ್ ದಟ್. ಓಕೆ, ಸೊ ಅವರು ಎಲ್ಲಾ ಗುರುಗಳಿಗೆ ಗುರು ಯಾರಿದ್ದಾರೆ ಅವರೇ ಈಶ್ವರ ಅಂತ ಹೇಳ್ತಾರೆ. ಆಮೇಲೆ ಹಾಗಾದ್ರೆ ಈ ಒಂದು ಸ್ವರೂಪವನ್ನ ಪಡ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕು ಅಂತ ಹೇಳ್ತಾರೆ, ಪ್ರಣವ ಧ್ಯಾನ ಅಂದ್ರೆ ಓಂನ ಮಾಡಿ ಅಂತ ಹೇಳ್ತಾರೆ. ಈಶ್ವರ ಪ್ರಣಿಧಾನ. ನಾವು ಈಶ್ವರನ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಆದಷ್ಟು ನಾವು ಮೂಲ ಸ್ವರೂಪದಲ್ಲಿ ಓಂ ಧ್ಯಾನವನ್ನ ಮಾಡ್ಬೇಕು. ಅದೇ ತರ ಹರೇ ರಾಮ ಹರೇ ಕೃಷ್ಣ ಇಸ್ಕಾನ್ ಅವರು ಹೇಳ್ತಾರೆ ನೋಡಿ, ಆ ಒಂದು ಆದಷ್ಟು ಸಾಧ್ಯವಾದಷ್ಟು ನಾವು ಒಳ್ಳೆಯ ಒಂದು ವಿಚಾರವನ್ನ ತಿಳ್ಕೋಬೇಕು. ಸೊ ಎಲ್ಲರೂ 12 ಬಾರಿ ಓಂಕಾರ, ಅಕಾರ, ಉಕಾರ, ಮಕಾರದ ಮೂಲದಲ್ಲಿ ಓಂಕಾರವನ್ನ ಮಾಡೋಣ 12ರಲ್ಲಿ. ಅವಾಗ ನೋಡಿ ನಿಮ್ಮ ಮಾನಸಿಕ ಸ್ಥಿತಿ ನೋಡಿ ಯಾವುದೇ ಒಂದು ರೀತಿಯ ರಾಗ ದ್ವೇಷ ಇಲ್ಲ. ಅದು ಹೆಚ್ಚು 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 ಮಾಡ್ತಾ ಹೋಗಿ, ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಒಂದು ರೀತಿಯ ಬ್ಲಿಸ್ಫುಲ್ನೆಸ್ ಬರುತ್ತೆ. ಅಂದ್ರೆ ಒಂದು ರೀತಿಯ ಖುಷಿ. ಆ ಒಂದು ಖುಷಿ ಏನಿದೆ ಬೇರೆ ಯಾವ್ದ್ರಿಂದನೂ ಬರಲ್ಲ. ನಿಮ್ಗೆ ತುಂಬಾ ಆಸ್ತಿ ಇದ್ದ, ತುಂಬಾ ರೂಪವಂತರಾಗಿದ್ರು ಬರಲ್ಲ. ಆ ಒಂದು ಸ್ವರೂಪ ಏನಿದೆ ಅದನ್ನ ಬ್ಲಿಸ್ಫುಲ್ನೆಸ್ ಅಂತ ಕರಿತೀವಿ. ಅದನ್ನ ಪ್ರಣವ ಧ್ಯಾನ,
ಅದನ್ನೇ ಅವರು ಮುಂದೆ ಹೇಳ್ತಾ ಹೋಗ್ತಾರೆ. ಈಶ್ವರನ ಬಗ್ಗೆ ನಾವು ಒಂದು ಪ್ರಣವ ಧ್ಯಾನ, ಅದಕ್ಕೆ ನಾವು ಬೆಳಗ್ಗೆ ನಾವು ಯೋಗ ಮಾಡ್ಬೇಕಾದ್ರೆ ಓಂಕಾರ ಯಾಕೆ ಹೇಳ್ತೀವಿ, ಅದೇ ತರ ಮಕ್ಕಳು ಬೆಳಗ್ಗೆ ಎದ್ದ ಕೂಡಲೇ ಓಂಕಾರವನ್ನ ಮಾಡಿ ಅಂತ ಹೇಳ್ತೀವಿ. ಅವಾಗ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ. ಒಂದು 12 ಬಾರಿ ಓಂಕಾರವನ್ನ ಮಾಡೋಣ ಎಲ್ಲರೂ ಸೇರಿ. ಓ ನಿಮ್ಮ ಮಾನಸಿಕ ಸ್ಥಿತಿಯನ್ನ ನೋಡ್ಕೊಳ್ಳಿ. ಯಾವ ತರ ಓಂಕಾರ ಮಾಡಿದಾಗ ನಮ್ಮ ಪ್ರತಿನಿತ್ಯ ಈ ತರ ಮಾನಸಿಕ ಸ್ಥಿತಿ ಇದ್ರೆ ನಾವು ಈಶ್ವರತ್ವವನ್ನ ಪಡೆದುಕೊಳ್ಳಕ್ಕೆ ಸಹಾಯ ಆಗುತ್ತೆ ಬಂಧುಗಳೇ. So when your mind is at this level, this is the blissful level. That is where we say you do asana first to prepare your body, then you do the pranayama, then dhyana, then go to the samadhi. So this is the blissful state. So to get yourself to the Moola Swarupa, you have to find the Moola Swarupa of yours. That does not mean that you should not be doing your work. ನಿಮ್ಮ ಕೆಲಸ ಮಾಡ್ತಾ ಇರ್ಬೇಕು, ಆ ಕೆಲಸ ಮಾಡೋದ್ರಲ್ಲೇ ಮೂಲ ಸ್ವರೂಪವನ್ನ ಪಡ್ಕೊಳ್ಬೇಕು. ಸೊ ನಮ್ಮ ರಾಜಸಿಕ, ತಾಮಸಿಕ ಮತ್ತೆ ಏನು ಸಾತ್ವಿಕ ಗುಣಗಳಿದೆ ಅದು ಎಲ್ಲರಲ್ಲೂ ಇರುತ್ತೆ. ಆದಷ್ಟು ಸಾತ್ವಿಕ ಗುಣವನ್ನ ಹೆಚ್ಚು ಮಾಡ್ಬೇಕು. ಸೊ ಈಶ್ವರನ ಬಗ್ಗೆ ಸೊ ಇವ್ರು ಹೇಳ್ತಾರೆ, ಈಶ್ವರನನ್ನ ಪ್ರಣವ ಅಂತ ಕರಿತೀವಿ. ಪ್ರಣವ ಅಂದ್ರೆ ಓಂ. ಇದೇ ಸಹಸಾನೆ ನಮ್ಮ ಎಲ್ಲ ಧರ್ಮದ ಮೂಲ ಸ್ವರೂಪ ಒಂದು ಓಂಕಾರ. ಅದಕ್ಕೆ ಅವರು ಓಂಕಾರ ಜಪವನ್ನು ಸಹ ಇದು ಮಾಡ್ತಾರೆ. ಇಲ್ಲಿ ಪತಂಜಲಿ ಅವರು ನಾವು ಬ್ಲಿಸ್ಫುಲ್ನೆಸ್ ಬರ್ಬೇಕಾದ್ರೆ ಓಂಕಾರ ಜಪವನ್ನ ಮಾಡ್ಬೇಕು, ನಮ್ಮ ಮನಸ್ಸನ್ನ ಪ್ಯೂರಿಫೈ ಮಾಡ್ಕೋಬೇಕು, ನಮ್ಮಲ್ಲಿರುವ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು. ಸೊ ದಟ್ ಈಸ್ ವೇರ್ ಪತಂಜಲಿ ಆಲ್ಸೋ ಸೇಸ್ ಯು ಸ್ಟಾರ್ಟ್ ಚಾಂಟಿಂಗ್ Omkara chanting. That is what we do. That is where you can see the overall development. And then when you start chanting Omkara, see surrendering the ego. ನಮಗಲ್ಲಿ ಏನು ಯಾಕೆ ನಾವು ನಮ್ಮ ಮೂಲ ಸ್ವರೂಪವನ್ನ ಕಾಣ್ಕೊಳಕ್ ಆಗಲ್ಲ ಅಂದ್ರೆ ನಮ್ಗೆ ಈ ಕ್ಲೇಶಗಳಿರುತ್ತೆ. ಯಾವುದು ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ವಿನಿವೇಶ. ಈ ಕ್ಲೇಶಗಳೆಲ್ಲ ಸಣ್ಣದಾಗ್ತಾ ಹೋದೆ. ಅಂದ್ರೆ ಈಶ್ವರನಿಗೆ ನಾವು ಸಣ್ಣ ವ್ಯಕ್ತಿಗಳಾದ್ಮೇಲೆ ದೊಡ್ಡ ವ್ಯಕ್ತಿಗಳಾದ್ರೆ ಈಶ್ವರನನ್ನ ಕಾಣ್ಬೋದು ಅಂತ ಕರಿತೀವಿ. ನಾವು ಸಣ್ಣ ವ್ಯಕ್ತಿಗಳಾಗಕ್ಕೆ ನೋಡ್ತಾ ಇರ್ತೀವಿ. ಈ ಒಂದು ಕ್ಲೇಶಗಳೇನಿದೆ ನಮ್ಮನ್ನ ಸಣ್ಣ ವ್ಯಕ್ತಿಗಳಾಗಿ ಮಾಡುತ್ತೆ.
ನಾವು ದೊಡ್ಡ ವ್ಯಕ್ತಿಗಳು. ದಟ್ ಇಸ್ ವಾಟ್ ಜಾಯ್ನಿಂಗ್ ಯೋಗ ಮೀನ್ಸ್ ವಾಟ್ ಜಾಯ್ನಿಂಗ್ ದ ಸೆಲ್ಫ್ ಕಾನ್ಶಿಯಸ್ನೆಸ್ ವಿತ್ ದ ಯೂನಿವರ್ಸಲ್ ಕಾನ್ಶಿಯಸ್ನೆಸ್, universe. So we have to think big, we have to do big, we have to achieve big, rather than worrying only about the petty issues. Okay, suppose that today water has not come in your house, you are too much worried about it, rather than doing some sadhana. You find alternatively what we can do and then continue, rather than that you worried about it. Okay, so you are not thinking beyond something. So this avidya, asmita, raga, dvesha, vinivesha, these kleshas are pulling down to for us to become a small individual. ನಾವು ಸಣ್ಣ ವ್ಯಕ್ತಿತ್ವವನ್ನ ಮಾಡಕ್ ಎಷ್ಟು ಬೇಕೋ ಇದು ಈ ಒಂದು ಪ್ರಕೃತಿ ಮಾಡುತ್ತೆ. ನಾವು ಪುರುಷರಾಗ್ಬೇಕು ಅಂದ್ರೆ ಇದರಿಂದ ಹೊರಗೆ ಬರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಈಶ್ವರ ಪ್ರಣಿಧಾನ, ಟೋಟಲ್ ಸರೌಂಡರಿಂಗ್ ಟು ದಿ ಈಶ್ವರ ಅಂಡ್ ಲಿವಿಂಗ್ ದ ಈಗೋ. ಈಶ್ವರನಿಗೆ ನಂದೇನಲ್ಲಪ್ಪ, ಎಲ್ಲಾ ಈಶ್ವರಂದು, ಎಲ್ಲಾ ಭಗವಂತಂದು. ನೀವು ಆತರ ಕೆಲಸ ಮಾಡಿ ನಿಮ್ಮ ಕೆಲಸ ಬಹಳ ಚೆನ್ನಾಗಾಗತ್ತೆ. ಏನೋ ಕೆಲಸ ಮಾಡ್ತೀರಾ, ಅದರ ಗೋಲ್ ಫೈನಲಿ ಅದು ಅಯ್ಯೋ ಆಗತ್ತೋ ಇಲ್ಲೋ, ಆ ಒಂದು ಅಚೀವ್ ಮಾಡತ್ತೋ ಇಲ್ಲೋ, ನಾನು ಇದನ್ನ ಸಾಧಿಸ್ತೀನೋ ಇಲ್ಲೋ, ನಾನು ಎಕ್ಸಾಮ್ ತಗೊಂತಾ ಇದ್ದೀನಿ, ಪಾಸ್ ಆಗ್ತಿದ್ದೀನೋ ಇಲ್ಲೋ, ಪಾಸ್ ಆಗ್ತೀನೋ ಇಲ್ಲೋ ಅದು ಥಿಂಕ್ ಮಾಡ್ತಾನೆ ಎಕ್ಸಾಮ್ ತಗೊಳ್ಳಲ್ಲ. ನೋಡಿ, ಈಗ ಎಷ್ಟು ಜನ ಇದ್ರು, 800 ಜನ 1000 ಜನ ಇದ್ರು, ಅದ್ರಲ್ಲಿ ಸರ್ಟಿಫಿಕೇಟ್ ಸಿಕ್ಕುಳೆ ಎಲ್ಲ ಇದಾಗ್ಬಿಟ್ರು. ಯಾಕಂದ್ರೆ ಅವರಲ್ಲಿ ಈ ತರ ಅವಿದ್ಯ ಮತ್ತೆ ಈ ತರ ಕ್ಲೇಶಗಳಿರುತ್ತೆ. ಅಯ್ಯೋ ನಾನ್ ಮಾಡ್ತೀನೋ ಇಲ್ಲೋ, ಆಗ್ತೀನೋ ಇಲ್ಲೋ, ಅದ್ರಲ್ಲೇ ಅವರ ಥಿಂಕಿಂಗ್ ಇರುತ್ತೆ. ಆ ದೊಡ್ಡ ಥಿಂಕಿಂಗ್ ಬರಲ್ಲ. ಆಯ್ತಪ್ಪ ನಾನು ಮಾಡೋಣ, ನನ್ನ ಪ್ರಯತ್ನ ಮಾಡೋಣ, ಆಗತ್ತೆ, ನಾನು ಕರೆಕ್ಟ್ ಆಗಿ ಪ್ರಯತ್ನ ಮಾಡಿದ್ರೆ. ಆಗ ಈಶ್ವರನಿಗೆ ಈ ಒಂದು ಈಗೋವನ್ನ ಈಶ್ವರಿನ ಪ್ರಣಿಧಾನ ಅಂದ್ರೆ ನಂದೇನಲ್ಲಪ್ಪ, ಎಲ್ಲಾ ನಿಂದೆ ಭಗವಂತ, ನೀನೇ ನಡೆಸ್ತೋದು. ಹಾಗಂತ ಭಗವಂತನ ಮೇಲೆ ಕೈ ಹಾಕಿ ನೀವು ನಮಸ್ಕಾರ ಮಾಡಿ ಬುಕ್ಕನ್ನೆಲ್ಲ ಹಾಸಿಗೆ ದಿಮ್ಮಿನ ಕೆಳಗಿಟ್ರೆ ಆಗಲ್ಲ. ಸಾಧನೆ ಮಾಡ್ಬೇಕು, ಸಾಧನೆ ಜೊತೆಗೆ ಈ ತರ ಇರ್ಬೇಕು. ಇದು ಈಶ್ವರನ ಗುಣ ಅಂತ ಅವರು ಪತಂಜಲಿ ಅವರು ಈ ಒಂದು ಸಮಾಧಿ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಟೋಟಲ್ ಸರೆಂಡರಿಂಗ್ ಟು ದ ಈಶ್ವರ. ಸೊ ಇದನ್ನ ಅಂತರಾಯಾಸ ಅಂತ ಕರೀತಾರೆ. ಚಿತ್ತ ವಿಕ್ಷೇಪಾಸ್ ಅಂದ್ರೆ ನಮ್ಮ ಚಿತ್ತವನ್ನ, ನಮ್ಮ ಮನಸ್ಸನ್ನ ಒಳ್ಳೆಯತನಕ್ಕೆ ತೆಗೆದುಕೊಂಡು ಹೋಗ್ದಲೆ, ನಮ್ಮ ಮನಸ್ಸನ್ನ ಯಾವಾಗ್ಲೂ ಚಂಚಲತೆಗೆ ತೆಗೆದುಕೊಂಡು ಹೋಗುವ ಗುಣಗಳನ್ನ ಅಥವಾ ಅಬ್ಸ್ಟೆಕಲ್ಗಳನ್ನ, ನಾವು ಹೋಗ್ಬೇಕು, ಒಳ್ಳೆ ದಾರಿಲಿ ಹೋಗ್ಬೇಕು ಅಂತೀವಿ, ಅಲ್ಲಿ ದಾರಿಯಲ್ಲಿ ತುಂಬಾ ಅಬ್ಸ್ಟೆಕಲ್ಸ್ ಇರುತ್ತೆ, ಮುಳ್ಳಿರತ್ತೆ. ಆ ಮುಳ್ಳನ್ನೆಲ್ಲ ತೆಗೆದು ಹಾಕಿದ್ರೆ ತಾನೇ ನಾವು ಒಂದು ಗುರಿ ಸಾಧನೆ. ಅದಕ್ಕೆ ಈ ಮುಳ್ಳುಗಳಿರುತ್ತೆ, ನಾವು ಮುಳ್ಳು ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ. ಅದನ್ನ ಅಂತರಾಯ ಅಂತ ಕರೀತಾರೆ. ಪತಂಜಲಿ ಅವನೇ ಹೇಳ್ತಾರೆ, ಇದನ್ನ ಅಂತರಾಯಾಸ್ ಅಂತ ಕರಿತೀವಿ. ಚಿತ್ತ ವಿಕ್ಷೇಪಾಸ್, ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್. ಅಂತರಾಯಾಸ್ ಟೇಕ್ಸ್ ಪ್ಲೇಸ್ ಇನ್ ಪ್ರಾಕ್ಟೀಸ್ ವೆನ್ ಯು ಹ್ಯಾವ್ ಟು ಓವರ್ಕಮ್. ಯಾರು ಈ ಇದನ್ನ ಅಂತರಾಯವನ್ನ ನೀವು ಇದ್ ಮಾಡ್ತೀರಾ ಅವಾಗ ಇದಾಗುತ್ತೆ. ಏನೇನ್ ಅಂತರಾಯ ಇದೆ? ವ್ಯಾಧಿ, ಸ್ಥಾನ, ಧ್ಯಾನ, ಸಮಸ್ಯೆ, ಪ್ರಮಾದ, ಅಲಸ್ಯ, ಅವಿರತಿ, ಈ ತರ ಇದನ್ನ ಹೇಳ್ತಾರೆ. ಅದೇ ಶ್ಲೋಕದಲ್ಲಿ ಇದೆ ನೋಡಿ, ಶ್ಲೋಕದಲ್ಲಿ ಇದೆ ಚಿತ್ತ ವಿಕ್ಷೇಪಾಸ್, ಅಬ್ಸ್ಟೆಕಲ್ಸ್. ಏನೇನ್ ಅಬ್ಸ್ಟೆಕಲ್ಸ್? ವ್ಯಾಧಿ, ಅಯ್ಯೋ ಏನೋ ಮಾಡೋಣ ಅಂದ್ರೆ ಕೆಲವರಿಗೆ ಅಯ್ಯೋ ನನ್ ಕಾಲ್ ನೋವಾಗ್ಬಿಡತ್ತಪ್ಪ, ಯೋಗ ಮಾಡಿದ್ರೆ ನನ್ ಕಾಲ್ ನೋವಾಗ್ಬಿಡತ್ತಪ್ಪ, ಅಥವಾ ನನ್ಗೆ ಸುಸ್ತಾಗ್ಬಿಡತ್ತಪ್ಪ, ಏನೇ ಮಾಡಕ್ ಹೋದ್ರೆ. ಇದನ್ನ ವ್ಯಾಧಿ, ಯಾವ್ದೋ ಒಂದು ರೋಗ ಇರುತ್ತೆ, ಅದು ಅಯ್ಯೋ ಏನೋ ಸ್ಟಾರ್ಟ್ ಮಾಡಕ್, ಅಯ್ಯೋ ನಾನ್ ಅದ್ರ ಬಗ್ಗೆನೆ ಥಿಂಕ್ ಮಾಡಿದ್ರೆ ನೀವೇನೋ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಇದು ನಿಮ್ಮನ್ನ ಪುರುಷನಿಗಿಂತ ಪ್ರಕೃತಿ ಕಡೆ ತೆಗೆದುಕೊಂಡು ಹೋಗುತ್ತೆ. ಇನ್ನೊಂದೇನೋ ಮೆಂಟಲ್ ಲೆಥಾರ್ಜಿ, ಮಾಡ್ದಾಯ್ತಪ್ಪ, ಇವತ್ತೇನ್ ಕ್ಲಾಸಿಗೆ ಬರ್ಬೇಕಾಯ್ತು, ಪರವಾಗಿಲ್ಲ 1 ಗಂಟೆ ಜಾಸ್ತಿ ನಿದ್ದೆ ಮಾಡೋಣ. ಇದು ಒಂದು ಯೋಗ ಅಂತಲ್ಲ, ಯಾವುದೇ ಒಂದು ಕೆಲ್ಸಕ್ಕೋಸ್ಕರ. ಇದು ನಮ್ಮ ಅಬ್ಸ್ಟೆಕಲ್ಸ್. ನೋಡಿ, ನಾವ್ ಹೇಳ್ತೀವಿ ಯೋಗಕ್ಕೆ ಯಾವಾಗ ಬರ್ತೀರಾ? ನಿಮ್ಮ ಮನಸ್ಸು, ನಿಮ್ಮ ದೇಹ ಹೇಳ್ತಾ ಇರತ್ತೆ ಮಲ್ಕೊಳ್ಳಿ 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 ಅಂತ, ಮನಸ್ಸು ಹೇಳ್ತಾ ಇರತ್ತೆ ಇಲ್ಲ ಏಳು ಅಂತ. ಯಾವಾಗ ಮನಸ್ಸು ಇದನ್ನ ದೇಹದಿಂದ ಹೊರಗೆ ಬರುತ್ತೆ ಅಂದ್ರೆ, ಈ ಒಂದು ಅಬ್ಸ್ಟೆಕಲ್ ನ ನೀವು ತೆಗೆದು ಹಾಕ್ತೀರಾ, ಅವಾಗ ನೀವು ಏನಾಗ್ತೀರಾ? ನೀವು ಯೋಗ ಕ್ಲಾಸಿಗೆ ಬರ್ತೀರಾ. ಸೊ ಅದೇ ತರ ಚಿತ್ತ ವಿಕ್ಷೇಪ, ಇವೆಲ್ಲ ಚಿತ್ತ ವಿಕ್ಷೇಪಗಳು, ಇದನ್ನ ಅಂತರಾಯಾಸ ಅಂತ ಕರೀತಾರೆ. ಆಯ್ತಾ? ಆಮೇಲೆ ಏನು? ಮೆಂಟಲ್ ಲೇಸಿನೆಸ್. ಮೆಂಟಲ್ ಅಲ್ಲಿ ಮೈಂಡ್ ಅಲ್ಲೇ ಮನಸ್ಸಲ್ಲೇ ಒಂಥರ ಲೇಸಿನೆಸ್ ಇರುತ್ತೆ, ಇದು ಒಂದು ಅಬ್ಸ್ಟೆಕಲ್. ಆಮೇಲೆ ಏನಿರುತ್ತೆ? ಪ್ರಮಾದ, ಮಿಸ್ಪ್ಲೇಸ್ ಪ್ರಿಯಾರಿಟೀಸ್. ಇವತ್ತು 10 ಕೆಲಸ ಮಾಡ್ಬೇಕು ಅಂತ ಇಟ್ಕೊಳ್ಳಿ. 10 ಕೆಲಸ ಮಾಡ್ಬೇಕಾದ್ರೆ ನಾವು ಬೆಳಗ್ಗೆ ಎತ್ಕೊಳ್ಳಿ, ಯಾವ್ದು ನಮ್ಗೆ ಇಂಪಾರ್ಟೆಂಟ್ ಕೆಲಸ, ಇವತ್ತು ಯಾವ್ದು ಇಂಪಾರ್ಟೆಂಟ್ ಕೆಲಸ, ಅದು ಆ ಪ್ರಿಯಾರಿಟಿ ಬಗ್ಗೆ ನಾವು ಗಮನವಿಟ್ಟು ಮಾಡ್ಬೇಕು ಹೊರತು ನಾವೇನ್ ಮಾಡ್ತೀವಿ, ನಮ್ಗೆ ಯಾವ್ದೋ ಪ್ರಿಯಾರಿಟಿ ಇರಲ್ಲ, ಅದ್ರ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡ್ತೀವಿ. ನಾವು ಅವಾಗ ಏನು ಸಾಧನೆ ಮಾಡಕ್ಕಾಗಲ್ಲ. ಇದನ್ನೇ ಹೇಳ್ತಾರೆ ಅವರು, ಡೌಟ್ ಆರ್ ಸಸ್ಪಿಷನ್. ಅಯ್ಯೋ ಈ ಮಾಡೋ ಕೆಲಸ ಸಮಸ್ಯೆ ಅಂತ ಒಂದ್ ಬೇರೆ ಇದೆ. ಅಂದ್ರೆ ನಾವು ಈ ಮಾಡೋ ಕೆಲಸದಲ್ಲಿ ನಾವು ಸಕ್ಸಸ್ ಆಗ್ತೀವೋ ಇಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಹೊರತು ಅದನ್ನ ಮಾಡಲ್ಲ. ಅದು ಒಂದು ಅಂತರಾಯ, ಆಬ್ಸ್ಟೆಕಲ್ಸ್. ಪ್ರಮಾದ, ಈಡಿನೆಸ್ ಆರ್ ಮಿಸ್ಪ್ಲೇಸ್ ಪ್ರಿಯಾರಿಟೀಸ್. ಯಾವ್ದು ಪ್ರಿಯಾರಿಟಿ ಬೇಕೋ ಅದ್ರ ಬಗ್ಗೆ ತಿಳ್ಕೊಡಲ್ಲ, ಅದ್ರ ಬಿಟ್ಟು ಬೇರೆ ಮಾಡಕ್ ಹೋಗ್ತೀವಿ. ಓಕೆ. ಆಮೇಲೆ ಅಲಸ್ಯ, ಯಾವುದೇ ಒಂದು ಕೆಲಸ ಮಾಡಕ್ಕೂ ಫಿಸಿಕಲ್ ಲೆಥಾರ್ಜಿ, ಫಿಸಿಕಲ್ ಡಲ್ನೆಸ್. ಒಂದು ಮೆಂಟಲ್ ಮತ್ತೆ ಫಿಸಿಕಲ್.
ಒನ್ ಇಸ್ ದ ಮೆಂಟಲ್ ಡಲ್ನೆಸ್, ಅನದರ್ ಇಸ್ ದ ಫಿಸಿಕಲ್ ಡಲ್ನೆಸ್. ಸೊ ಈ ತರ ಇದನ್ನ ವಿಕ್ಷೇಪ ಅಂತ ಇರುತ್ತೆ. ಅಭಿರತಿ ಅಂದ್ರೆ ನಾವು ಪ್ಲೆಷರ್ ಬಗ್ಗೆನೇ ಕಾನ್ಸಂಟ್ರೇಷನ್, ಅದನ್ನ ಹೇಳಿದ ವಸ್ತುವಿನ ಸುಖ. ಓಕೆ, ಇದು ಮೈಸೂರು ಪಾಕ್ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್, ಅದನ್ನೇ ತಿನ್ಬೇಕು, ಅದನ್ನೇ ಇದ್ ಮಾಡ್ಬೇಕು, ಅಥವಾ ಯಾವುದೇ ಒಂದು ವಸ್ತುವಿನ ಬಗ್ಗೆನೇ ಜಾಸ್ತಿ ನಾವು ಇದಿದ್ರೆ ಅದು ಸಹ ನಮ್ಗೆ ಚಿತ್ತವೃತ್ತಿಗೆ ಇವೆಲ್ಲ ಕಾರಣ ಆಗತ್ತೆ. ಯಾವಾಗ ಇದರಿಂದ ಹೊರಗೆ ಬರ್ತೀವಿ ಅವಾಗ ಈಶ್ವರನ ಗುಣವನ್ನ ಇದನ್ನ ಅಂತರ್ಯಾಸ. ಅದು ಅಲಭ್ಯ, ನಾನ್ ಅಟೈನ್ಮೆಂಟ್ ಆರ್ ಫರ್ಮ್ ಗ್ರೌಂಡ್. ಸಪೋಸ್ ಕೆಲವು ಸರಿ ಏನಾಗುತ್ತೆ, ವೃತ್ತಿ ಕಂಟ್ರೋಲ್ ಅಲ್ಲಿ ಬರುತ್ತೆ, ಆದ್ರೆ ಅದು ಕಂಟಿನ್ಯೂ ಇರಲ್ಲ, ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಇರುತ್ತೆ ಮತ್ತೆ ಹೋಗುತ್ತೆ. ಅದು ಒಂದು ಅಲಬ್ಧ ಭೂಮಿಕತ್ವ ಅಂತ ಕರೀತಾರೆ. ಅಲಬ್ಧ ಭೂಮಿಕತ್ವ ಅಂದ್ರೆ ಓಕೆ ಕಾನ್ಸಂಟ್ರೇಷನ್ ಬರ್ತಾ ಇರುತ್ತೆ, ಆದ್ರೆ ಅದನ್ನ ಆ ಸ್ಥಿತಿಯನ್ನ ತಲುಪ್ತೀವಿ, ಅದು ರಿಪೀಟ್ ಆಗಲ್ಲ ಆಯ್ತಾ. ಅದು ನಾಟ್ ಹ್ಯಾವಿಂಗ್ ಫರ್ಮ್ ಗ್ರೌಂಡ್, ಒಂದ್ ಸರಿ ಬರುತ್ತೆ ಹೋಗುತ್ತೆ. ಅದೇ ತರ ಅನಾವಿಸ್ಥಿತತ್ವ ಅಂತ ಕರಿತೀವಿ. ಅದೇ ಆ ಬ್ಲಿಸ್ಫುಲ್ ಸ್ಥಿತಿ, ಕಂಟಿನ್ಯೂಸ್ ಸ್ಥಿತಿ ಒಮ್ಮೊಮ್ಮೆ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರಲ್ಲ, ಅದನ್ನ ನಾವು ಈ ಸ್ಥಿತಿಯನ್ನ ಕರಿತೀವಿ. ಸೊ ಇದನ್ನೆಲ್ಲ ನಾವೇನ್ ಹೇಳ್ತಾರೆ ಅಂದ್ರೆ ವಿಕ್ಷೇಪ ಅಂತ ಕರಿತೀವಿ ಪತಂಜಲಿಯಲ್ಲಿ. ಅದೇ ತರ ನೋಡಿ, ನಾವು ಯಾಕೆ ಪುರುಷನಿಗೋಸ್ಕರ ನಮ್ಮ ಮೂಲ ಸ್ವರೂಪವನ್ನ ಕಾಣಲ್ಲ ಅಂದ್ರೆ ಇದೆಲ್ಲ ಕಾರಣಗಳು. ಮೂಲ ಸ್ವರೂಪ ಕಾಣಲ್ಲ ಅಂದ್ರೆ ಇದೆಲ್ಲ, ಇದರಿಂದ ಹೊರಗೆ ಬನ್ನಿ ಅಂತ ಪತಂಜಲಿ ಹೇಳ್ತಾರೆ. ಅದಕ್ಕೆ ಯೋಗವನ್ನ ಮಾಡಿ, ಓಂ ಜಪವನ್ನ ಮಾಡಿ, ಮತ್ತೆ ಅದಕ್ಕೆ ನೀವು ಒಳ್ಳೆಯ ಸಾತ್ವಿಕ ಫುಡ್ ಅನ್ನ ತೆಗೆದುಕೊಳ್ಳಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ತರ ಸಹಭುವೀಸ್ ಅಂತ ಅಂದ್ರೆ ಅಸೋಸಿಯೇಟೆಡ್ ವಿಕ್ಷೇಪ ಅಂದ್ರೆ ಏನ್ ವಿಕ್ಷೇಪ ಇದೆ ಅದಕ್ಕೆ ಜೊತೆಯಲ್ಲಿ ಇರುವ ಒಂದು 4 ಇದನ್ನ ಇದ್ ಮಾಡ್ತಾರೆ, ಅದನ್ನ ಸಹಭುವಾಸ್ ಅಂತ ಕರೀತಾರೆ. ಯಾವ್ದ್ಯಾವ್ದು? ಅನ್ಹ್ಯಾಪಿನೆಸ್, ದುಃಖ, ಯಾವಾಗ್ಲೂ ದುಃಖ, ಯಾವ್ದೋ ಹಳೇದನ್ನ ನೆನ್ಸ್ಕೊಂಡು ಅದನ್ನೇ ಇದ್ ಮಾಡ್ತಾ ಇರೋದು. ಯಾರೋ ಹೋದ್ರಪ್ಪ, ಏನ್ ಮಾಡಕ್ಕಾಗತ್ತೆ, ಆಯ್ತು ಹೋಗ್ಲಿ, ನೀವು ಮುಂದಿನ ದಾರಿ ಇದೆ ನಡ್ಕೊಂಡು ಹೋಗಿ, ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್, ಇದನ್ನ ಸಹಭುವಾಸ್. ದೌರ್ಮನಸ್ಯ, ಯಾವಾಗ್ಲೂ ಮೈಂಡ್ ಅಲ್ಲಿ ಬ್ಯಾಡ್ ಸ್ಟೇಟ್, ಒಂದು ಪಾಸಿಟಿವ್ ಥಿಂಕಿಂಗ್ ಇಲ್ಲ, ನೆಗೆಟಿವ್ ಥಿಂಕಿಂಗ್, ಇದನ್ನ ಏನ್ ಹೇಳ್ತಾರೆ, ಅಸೋಸಿಯೇಟ್ ಆಫ್ ದಿ ಅಬ್ಸ್ಟಿಕಲ್ಸ್ ಅಂತ ಕರಿತೀವಿ, ದೌರ್ಮನಸ್ಯ. ಆಮೇಲೆ ಹೇಳಿದ್ರೆ ಯಾವಾಗ್ಲೂ ಒಂದು ದೇಹದಲ್ಲಿ ಒಂದು ರೀತಿಯ ಯೋಗ ಮಾಡ್ಬೇಕು ಅಂತ ಹೋಗ್ತೀವಿ, ಅಂಗಮೇ ಜಯತ್ವ, ದೇಹದಲ್ಲಿ ಬಾಡಿ ಶೇಕ್ ಆಗ್ತಾ ಇರುತ್ತೆ. ಇನ್ನೊಂದು ಇದು ಆಕ್ಚುಲಿ ಮೈಂಡ್ ಇಂದ ಬರೋದು, ಬಾಡಿಯಲ್ಲಿ ಇರುತ್ತೆ ವ್ಯಾಧಿಗಳು, ಅದ್ರ ಜೊತೆಗೆ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಡಿದಾಗ ಇದು. ಆಮೇಲೆ ಶ್ವಾಸ ಪ್ರಶ್ವಾಸ, ಎರಾಟಿಕ್ ಬ್ರೀತಿಂಗ್ ಪ್ಯಾಟರ್ನ್, ಅದಕ್ಕೆ ಅವರು ಈ ಎರಾಟಿಕ್ ಬ್ರೀತಿಂಗ್ ಮಾಡೋದಕ್ಕೆ ಆಮೇಲೆ ಪತಂಜಲಿ ಅವರ ಮುಂದೆ ಹೇಳ್ತಾರೆ, ಇದನ್ನ ಹೇಳ್ಬೇಕು, ಏನ್ ಮಾಡ್ಬೇಕು, ನಾವು ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮವನ್ನ ಮಾಡ್ಬೇಕು. ಇದು ಅಸೋಸಿಯೇಟೆಡ್ ಆಫ್ ಅಬ್ಸ್ಟಿಕಲ್ಸ್. ಬಂಧುಗಳೇ, ಸೊ ನಾವೀಗ ಚಿತ್ತವೃತ್ತಿ ಅಂದ್ರೆ ನಾವು ಯಾವಾಗ್ಲೂ ಈ ಒಂದು ಇದಕ್ಕೆ ಬರಬೇಕು ಅಂತ ಇದ್ರೆ ಈ ಒಂದು ಚಿತ್ತವೃತ್ತಿಯನ್ನ ಹೋಗಲಾಡಿಸ್ಬೇಕು. ಈ ಹೋಗಲಾಡಿಸಿದ್ರೆ ನಾವು ಈಶ್ವರನ ಹತ್ರ ಹೋಗ್ತೀವಿ, ನಾವೇ ಈಶ್ವರನಾಗ್ಬೋದು ಅನ್ನೋದ್ರ ಬಗ್ಗೆ ಪತಂಜಲಿ ಅವರು ಹೇಳ್ತಾರೆ. ಇದನ್ನ ವಿಕ್ಷೇಪಗಳು. ಈ ವಿಕ್ಷೇಪಗಳ ಬಗ್ಗೆನೇ ಏನು ನಾನು ಇದೆಲ್ಲ ಹೇಳಿದೆ ಶ್ಲೋಕಗಳು, ಇದ್ರ ಬಗ್ಗೆ ಇದನ್ನ ಅಬ್ಸ್ಟೇಕಲ್ಸ್. ಸೊ ಅಬ್ಸ್ಟೇಕಲ್ಸ್ ನ ನಾವು ತೆಗೆದುಕೊಂಡು ನಾವು ಯಾವಾಗ ನಮ್ಮ ಮೈಂಡ್ ಅನ್ನ ಸ್ಟೇಬಲ್ ಮಾಡ್ತೀವಿ, ನಮ್ಮ ಮನಸ್ಸನ್ನ ಸ್ಟೇಬಲ್ ಮಾಡ್ತೀವಿ, ನಮ್ಮ ದೇಹವನ್ನ ಸ್ಟೇಬಲ್ ಮಾಡ್ತೀವಿ, ನಾವು ಆದಷ್ಟು ಈ ಒಂದು ಪ್ರಾಪಂಚಿಕ ಸುಖದಿಂದ ಮೇಲೆ ಬೇರೆದಿದೆ ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತೀವಿ, ಅವಾಗ ನಾವು ಇನ್ನು ಈಶ್ವರನ ಆಗ್ಬೋದು. ಮತ್ತೆ ಈಗೋ ಸರೆಂಡರಿಂಗ್ ಟು ದ ಯೋಗ ಅಂದ್ರೆ ನಂದಲ್ಲಪ್ಪ ಎಲ್ಲಾ ನಿಂದೆ, ಕೆಲಸ ಮಾಡಿ ಫಲವನ್ನ ಭಗವಂತನಿಗೆ ಬಿಡಿ ಅನ್ನೋದನ್ನ ಇದನ್ನ ಹೇಳ್ತೀವಿ. ಅದನ್ನ ಸಹಭುವಾಸ ಅಂದ್ರೆ ಅಸೋಸಿಯೇಟೆಡ್ ಅಬ್ಸ್ಟೆಕಲ್ಸ್. ಇದು ಎರಾಟಿಕ್ ಬ್ರೀತಿಂಗ್ ಇರ್ಬೋದು, ಅಥವಾ ಯಾವಾಗ್ಲೂ ಖುಷಿ, ಕೆಲವರಿಗೆ ಹ್ಯಾಪಿ ಮಾಡಕ್ಕೆ ಆಗಲ್ಲ ನೋಡಿ. ಈಗ ನಾವು ಫಾರ್ ಎಕ್ಸಾಂಪಲ್ ಯೋಗದಲ್ಲೆಲ್ಲ ನೀವೆಲ್ಲ ಅಟೆಂಡ್ ಆಗ್ತೀರಾ, ಆಮೇಲೆ ಬೇರೆಯವರು ಮಾಡೋದನ್ನ ನಾವು ಒಂದ್ಸಲ ಹೊಗಳುವ ಗುಣಗಳು ಇರ್ಬೇಕು ನಮ್ಗೆ. ಏನೇ ಚೆನ್ನಾಗ್ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡಲ್ಲ, ಯಾವತ್ತೋ ಒಂದ್ ಸೌಂಡ್ ಬರ್ಲಿಲ್ಲ, ಯಾವತ್ತೋ ಒಂದ್ ವಿಡಿಯೋ ಬರ್ಲಿಲ್ಲ, ವಿಡಿಯೋ ಬರ್ಲಿಲ್ಲ ಅಂತ 100 ಬೇರೆ ನೀವು ಚೆನ್ನಾಗ್ ಮಾಡಿರ್ತೀರಾ, ಆದ್ರೆ ಆ ಒಂದು ಗುಣಗಳನ್ನು ಸಹ ಬೆಳೆಸ್ಕೊಳ್ಬೇಕು. ಆವಾಗ ಆ ಗುಣಗಳನ್ನ ಬೆಳೆಸ್ಕೊಂಡ್ರೆ ನಾವು ಈಶ್ವರನ ಸಾನ್ನಿಧ್ಯವನ್ನ ಪ್ರಾಪ್ತಿ ಆಗತ್ತೆ, ನೆಕ್ಸ್ಟ್ ಸಮಾಧಿ ಪಾದಕ್ಕೆ ಹೋಗಕ್ಕೆ ಸಾಧ್ಯ ಆಗತ್ತೆ ಅಂತ ಪತಂಜಲಿ ಅವರು ಹೇಳ್ತಾರೆ. ಸೊ ಇದಿಷ್ಟನ್ನ ಇವತ್ತು ನಾನು ನಿಮ್ಮಲ್ಲಿ ನನಗೇನು 4 ವಿಚಾರ ತಿಳಿದಿದೆ ಅದರ ಬಗ್ಗೆ ಡಿಸ್ಕಷನ್ ಆಯ್ತು. ಅದ್ರ ಜೊತೆಗೆ ಬಂಧುಗಳೇ, ನೀವು 28-30 ಜನ ಇದ್ರಿ, ಜಾಸ್ತಿ ಜನನು ಬಂದಿದ್ರಿ. ಅದ್ರ ಜೊತೆಗೆ ಈಗ ಎಕ್ಸಾಮ್ಸ್ ನೆಕ್ಸ್ಟ್ ನಾವು 1 ವಾರ ಈ ಒಂದು ಕ್ಲಾಸ್ ಗಳನ್ನ ಮಾಡಿ ಸ್ಟಾಪ್ ಮಾಡೋಣ ಅಂತ ಮಾಡಿದ್ವಿ. ಯಾಕಂದ್ರೆ ಎಕ್ಸಾಮ್ಸ್ ನೋಡಿ, ಈಗ ಡೇಟ್ಸ್ ಗಳು YCB ಅಲ್ಲಿ ಜನವರಿ 1ನೇ ತಾರೀಕು ಇದೆ.
ಜನವರಿ 1ನೇ ತಾರೀಕು ಎಕ್ಸಾಮ್ಸ್ ಪತಂಜಲಿ ಕಡೆಯಿಂದ ಮಾಡ್ತಾ ಇದ್ದಾರೆ, ಅಂದ್ರೆ YCB ಎಕ್ಸಾಮ್ಸ್ ಪತಂಜಲಿ ಕಡೆಯಿಂದ. ಸೊ ನೀವು ಬೇಕಾದ್ರೆ ಇನ್ನೂ 1 ಮಂತ್ ಟೈಮ್ ಇದೆ, ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಎಕ್ಸಾಮ್ಸ್ ತಗೋಬಹುದು. ಅದಕ್ಕೆ ಫೀಸ್ ಕಟ್ಟೋದು ಹೇಗೆ ಎಲ್ಲ ಇನ್ನು 1-2 ದಿನದಲ್ಲಿ ನಿಮ್ಗೆ ಡೀಟೇಲ್ಸ್ ನ ಕಳಿಸ್ತೀವಿ. ನಮ್ಮ ರಮೇಶ್ ಬಾಬು ಅವರು ಅದನ್ನ ನೋಡ್ತಾ ಇದ್ದಾರೆ. ಸೊ ಈ ತರ ಈ ಒಂದು ಎಕ್ಸಾಮ್ ನ ನೀವು ಕಟ್ಬೇಕು. ನಾವು ನೆಕ್ಸ್ಟ್ 1 ವಾರ ಮಾಡ್ಬಿಟ್ಟು ಎಲ್ಲಾ ಹೇಳ್ಕೊಟ್ಟಾಯ್ತು ನಿಮ್ಗೆ. ಅಂದ್ರೆ ನಾವು ಒಂದು ನಿಮ್ಗೆ ಯೋಗದ ಬಗ್ಗೆ, ಮೆಡಿಟೇಷನ್ ಬಗ್ಗೆ, ಮತ್ತೆ ಧ್ಯಾನದ ಬಗ್ಗೆ, ಮತ್ತೆ ಸೂತ್ರದ ಬಗ್ಗೆ ನೆನ್ನೆ ಬಹಳ ಚೆನ್ನಾಗಿ ನಮ್ಮ ಸಹಕಾರ ನಗರದ ಟೀಮ್ ಇಂದ ನಮ್ಮ ಗಿರೀಶ್ ಜಿ ಅವರು, ರಮೇಶ್ ಬಾಬುಜಿ ಅವರು, ಮತ್ತೆ ನಮ್ಮ ಶಿವರಾಮ್ ಶೆಟ್ಟಿ ಅವರು, ಮತ್ತೆ ಸುರೇಶ್ ಅವರು ಎಲ್ಲರೂ ಸಹ ಬಹಳ ಚೆನ್ನಾಗಿ ನಿಮ್ಗೆ ಏನು ಷಟ್ ಕರ್ಮಗಳು ಥಿಯರಿ ಎಲ್ಲ ಹೇಳಿದ್ರು ನಾಗರಾಜ್ ಗಾಂವ್ಕರ್ ಅವರು, ಇವರು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ. ಸೊ ಎಲ್ಲವುದು ಆಲ್ಮೋಸ್ಟ್ ನಾವೆಲ್ಲ ಕವರ್ ಮಾಡಿದ್ವಿ. ಆದ್ರಿಂದ ನೆಕ್ಸ್ಟ್ ಸಂಡೇಗೆ ನಾವು ಲಾಸ್ಟ್ ಮಾಡ್ತೀವಿ. ನೀವು ಹೆಚ್ಚು ಹೆಚ್ಚು ಇದನ್ನ ಓದಿ ವಿಚಾರವನ್ನ ತಿಳ್ಕೊಳ್ಳಿ. ಮತ್ತೆ ಕ್ವಶನ್ ಆನ್ಸರ್ಸ್ ನಾನು ಲಿಂಕ್ಸ್ ಆಲ್ರೆಡಿ ಕಳಿಸಿದ್ದೆ ಮುಂಚೆನೂ ಸಹ, ಮತ್ತೆ ಇನ್ನೊಮ್ಮೆ ಕಳಿಸ್ತೀವಿ. ಆದಷ್ಟು ಪ್ರಿಪೇರ್ ಮಾಡಿ ನೀವು ಎಕ್ಸಾಮ್ ಅನ್ನ ಆದಷ್ಟು ಯಾವಾಗ ಜನವರಿ 1ನೇ ತಾರೀಕಿಗೆ ತಗೊಳ್ಳೋ ಪ್ರಯತ್ನ ಮಾಡೋಣ. ನಾವು ತಗೊಳ್ತೀವಿ. 1 ತಿಂಗಳಿದೆ, 1 ತಿಂಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನ ನೀವೆಲ್ಲ ಯಾರು ಬರ್ತಿದ್ರ 25-30 ಜನ ನೀವೆಲ್ಲರೂ ಚೆನ್ನಾಗಿ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗ್ಬೇಕು, ವಿಚಾರವನ್ನ ತಿಳ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅದೇ ಉದ್ದೇಶದಿಂದ ಈ ಒಂದು ತರಗತಿಗಳನ್ನ ಮಾಡಿದ್ದೇವೆ. ಸೊ ಈ ತರಗತಿಯನ್ನ ಮಾಡಿಕೊಟ್ಟಂತಹ ಎಲ್ಲ ಟೀಚರ್ಸ್ ಗಳಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ತುಂಬಾ ಅವರು ಶ್ರಮ ಪಟ್ಟು ಎಲ್ಲಾ ವಿಚಾರವನ್ನ ಕಲ್ತು ನಿಮ್ಗೆ ಹೇಳ್ಕೊಡ್ತಾ ಇದಾರೆ. ನೋಡಿದ್ರಿ ನೀವು, ನಮ್ಗೆ ಯಾವಾಗ ಜಾಸ್ತಿ ಜನ ಬರಲ್ಲ ಅವಾಗ ನಾವು ಪಟ್ಟಂತ ಶ್ರಮ, 4 ಜನ ಬಂದ್ರು ಅಷ್ಟೇ ಶ್ರಮ ಪಡ್ಬೇಕು, 40 ಜನ ಬಂದ್ರು ಅಷ್ಟೇ ಶ್ರಮ ಪಡ್ಬೇಕು, 400 ಜನ ಬಂದ್ರು ಅಷ್ಟೇ ಶ್ರಮ. ಆದ್ರಿಂದ ಜಾಸ್ತಿ ಜನ ಬಂದ್ರೆ ನಮ್ಗೆ ಜಾಸ್ತಿ ಜನಕ್ಕೆ ರೀಚ್ ಆಗತ್ತಲ್ಲ, ಒಂದು ಖುಷಿ ಇರುತ್ತೆ. ಆದಷ್ಟು ಹೆಚ್ಚು ಜನಗಳನ್ನ ಸೇರಿಸುವ ಪ್ರಯತ್ನ ಮಾಡಿ. ಮತ್ತೆ ನೀವು ಮುಂದೆ ಟೀಚರ್ ಆಗಿದ್ರೆ ಆಲ್ರೆಡಿ ಕ್ಲಾಸ್ ಅಲ್ಲಿ ಹೆಚ್ಚು ಹೆಚ್ಚು ವಿಚಾರವನ್ನ ತಿಳಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನನ್ನ ಮುಗಿಸ್ತಾ ಇದ್ದೀನಿ. ನೀವು ನಿಮ್ಮ ವಿಚಾರವನ್ನ 4 ವಿಚಾರವನ್ನ ತಿಳಿಸ್ಬೋದು. ಸೊ ಯಾರು ಹಾಗಾಗಿ ಸ್ಟಾರ್ಟ್ ಮಾಡ್ತೀರಾ ಮಾಡ್ಕೊಳ್ಳಿ. ಹಲೋ ಹೇಳಿ. ನಾನ್ ರಾಧಾ ಮಾತಾಡೋದು ಸರ್. ಹೇಳಿ. ಏನಿಲ್ಲ ಸರ್, ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸ್. ಬಟ್ ಅದೇ ಕೆಲವೊಬ್ಬ ಟೀಚರ್ಸ್ ಬೇಜಾರ್ ಮಾಡ್ಕೊಂಡ್ರು, ಯಾರು ಅಟೆಂಡ್ ಆಗಿಲ್ಲ ಕ್ಲಾಸ್ ಅಂತ. ಬಟ್ ಈ ಕಾರ್ತಿಕ್ ಮಾಸ ಇರೋದ್ರಿಂದ ಒಂದ್ ಸ್ವಲ್ಪ ಅಟೆಂಡ್ ಆಗಕ್ ಕಷ್ಟ ಆಗ್ತಿತ್ತು. ಬಟ್ ಆಮೇಲೆಲ್ಲ ನಾವು ನೋಡ್ತಾ ಇದ್ವಿ ನಾವು ವಿಡಿಯೋಸ್ನ. ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲಾ ಟೀಚರ್ಸ್. ಎಲ್ಲರಿಗೂ ಧನ್ಯವಾದ. ಬಟ್ ಕೆಲವೊಬ್ರಿಗೆ ನಾವು ಮೆಸೇಜ್ ಹಾಕಕ್ಕೂ ಆಗಿಲ್ಲ, ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಬರಲ್ಲ, ಕನ್ನಡ ಬರೆಯಕ್ ಬರಲ್ಲ, ಹಂಗಾಗಿ ಏನು ಹಾಕಿಲ್ಲ. ಮೆಸೇಜ್ ಹಾಕಿ ಮೇಡಮ್, ಈಗೆಲ್ಲ ವಾಯ್ಸ್ ಮೆಸೇಜ್ ಇರುತ್ತೆ ನಿಮ್ಗೆ ಹಾಕಿ ಪರವಾಗಿಲ್ಲ. ಏನ್ ಗೊತ್ತಾ, ಯಾರೇ ಒಬ್ರು ಕೆಲಸ ಮಾಡ್ತಿದಾರೆ, ನೀವು ಬಿಡಿ, ನೀವು ಆಕ್ಚುಲಿ ಎಲ್ಲರಿಗೂ ಫೀಡ್ಬ್ಯಾಕ್ ಕೊಡ್ತೀರಾ, ಇಲ್ಲ ನೀವು ಎಲ್ಲ ಮಾಡ್ತೀರಾ. 1-2 ಕ್ಲಾಸ್ ಬರಕ್ಕಾಗಲ್ಲ, ಅದಕ್ಕೆ ನಮ್ಗೇನ್ ತೊಂದ್ರೆ ಇಲ್ಲ. ಎಲ್ಲಾ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲಾ ಕ್ಲಾಸಸ್ ನಾನಂತೂ ಆಲ್ಮೋಸ್ಟ್ ಆಲ್ ಅಟೆಂಡ್ ಆಗಿದ್ದೀನಿ. ಬಟ್ ಕೆಲವೊಂದು ಲೈವ್ ನೋಡಕ್ ಆಗಿಲ್ಲ, ಕೆಲವೊಂದು ಆಮೇಲೆ ನೋಡ್ತಾ ಇದ್ದೆ. ಬಟ್ ಎಲ್ಲಾ ಟೀಚರ್ಸ್ ತುಂಬಾ, ಎಲ್ಲರಿಗೂ ಧನ್ಯವಾದ ಸರ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ಲಾಸಸ್. ಎಲ್ಲರಿಗೂ ಧನ್ಯವಾದ. ಬಟ್ ಎಕ್ಸಾಮ್ ಅದೇ ಜನವರಿ 1 ಇಂದ ಅಂತ ಹೇಳಿದ್ರಲ್ಲ ಸರ್ ನೀವು? ಫಸ್ಟ್ ಇಂದ ಅಲ್ಲ, ಜನವರಿ 1ನೇ ತಾರೀಕೆ ಇರೋದು. ಆಮೇಲೆ ಮತ್ತೆ ಆಮೇಲೆ ಈಗ ಏನೋ ಅದಕ್ಕೆ ವಿಡಿಯೋ ಬೇಕು ಹಾಗೆ ಹೀಗೆ ಅಂತ ಹೇಳಿದ್ರ ಅವಾಗ. ಮತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ನಮ್ಗೆ. ಕೊಡ್ತೀವಿ, 2-3 ದಿನದಲ್ಲಿ ನಿಮ್ಗೆ ಮಾಹಿತಿ ಫುಲ್ ಕೊಡ್ತೀವಿ. ಸೊ ಅದ್ರ ಬಗ್ಗೆ ಕೊಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ. ಓಕೆ ಸರ್, ಧನ್ಯವಾದ ಸರ್. ಮತ್ತೆ ಬೇರೆ ಯಾರು ಏನಾದ್ರು ಹೇಳಿದ್ರೆ ಹೇಳಿ ಸರ್. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗೋಪಾಲ್ ಕೃಷ್ಣ ಅವರು ಮಾತಾಡ್ತಿದ್ದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಂ ಜಿ. ಓಂ ಜಿ. ನಮಸ್ತೆ ಗುರುಪ್ರಸಾದ್ ಜಿ ಅವರೇ. ಸೊ ತುಂಬ ಚೆನ್ನಾಗಿ ಮೂಡ್ ಬಂತು. ಸೊ ಅದೇ ರೀತಿ ಏನಪ್ಪ ಅಂದರೆ ನೆಕ್ಸ್ಟ್ ನಾವು 1ನೇ ತಾರೀಕು ಎಕ್ಸಾಮ್ ತೊಗೊತೀವಲ್ಲ, ಅದ್ರ ಪ್ರಿಪ್ರೇಷನ್ನಿಗೆ ನಮಗೆ ಲೆವೆಲ್ 1 ಎಕ್ಸಾಮಿಗೆ ಏನೇನು ಬೇಕಾಗತ್ತೆ, ಸೊ ಅದನ್ನೊಂಚೂರು ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಸೊ ಎಕ್ಸಾಮ್ ಫೀಸ್ ಲಾಸ್ಟ್ ಡೇಟ್ ಯಾವಾಗ, ಸೊ ಅದನ್ನೊಂಚೂರು ಹೇಳಿದರೆ ಸೊ ನಾವು ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಅಂತ ಹೇಳಿ ನಮ್ಮ ಮೈಂಡಲ್ಲಿ ಬರುತ್ತೆ. ಸೊ ಅದೇ ರೀತಿಯಾಗಿ ಸೊ ಲೆವೆಲ್ 1 ಎಕ್ಸಾಮಿಗೆ ಸೊ ಮೇಜರಾಗಿ ಏನು ಬರುತ್ತೆ, ಸೊ ಥಿಯರಿ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿರ್ಬೋದು, ಸೊ ಅದ್ರ ಬಗ್ಗೆ ಒಂದು ಕ್ಲಾಸ್ ತಗೊಳ್ಳಿ ಸರ್. ಸರಿ ಸರಿ, ಓಕೆ. ನೆಕ್ಸ್ಟ್ ಈಗ ನಿಮ್ಗೆ ಈ ಮಾಹಿತಿಯನ್ನು 2 ದಿನದಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ, ಸಿಲೆಬಸ್ ಏನಿದೆ ಕೊಡ್ತೀವಿ, ಆಮೇಲೆ ಏನೇನು ಮೇಜರ್ ಅಂತ ಸೊ ಮಾಡ್ತೀವಿ. ಓಕೆ, ಈ ವಾರದೊಳಗೆ ಒಟ್ಟಿನಲ್ಲಿ ಇದನ್ನ ಎಲ್ಲ ಮಾಡುವಂತ ಪ್ರಯತ್ನ, ಇನ್ನು 2-3 ದಿನದೊಳಗೆ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಆಯ್ತು ರಘುಪ್ರಸಾದ್ ಜಿ, ಧನ್ಯವಾದ. ಓಂ ಜಿ.
ಮತ್ತೆ ಯಾರು ಎರಡು ಮಾತು ಹೇಳದಿದ್ರೆ ಹೇಳಿ. ಹಲೋ, ಹೇಳಿ ಮೇಡಮ್. ನಮಸ್ಕಾರ. ನಂದಿ ಅಂತ. ಹೇಳಿ ಮೇಡಮ್. Thank you all very much, sir. ಥ್ಯಾಂಕ್ The ಯು. entire North Bangalore team and Sakar Nagar team and all the teachers who have taught us. Thank you very much. ಧನ್ಯವಾದಗಳು ಮೇಡಮ್. ನೀವೆಲ್ಲ ಎಕ್ಸಾಮ್ಸ್ ತಗೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ, ಚೆನ್ನಾಗಿ ಬರೀರಿ. ಅದೇ ನಮ್ಮ ಉದ್ದೇಶ. ಧನ್ಯವಾದ ನಿಮ್ಗೂ. ಮತ್ತೆ ಯಾರು ಎರಡು ಮಾತುಗಳನ್ನು ಹೇಳ್ಬೇಕು ಅಂತಿದ್ರೆ ಹೇಳಿ. ಹಲೋ, ಹೇಳಿ ಸರ್. ಕ್ಲಾಸು ಒಳ್ಳೆ ಚೆನ್ನಾಗಿ ಬಂತು ಸರ್. ಒಳ್ಳೆ ಇನ್ಫಾರ್ಮೇಶನ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ನಾನು ಯಾವತ್ತೂ ಕ್ಲಾಸ್ ತಪ್ಪಿಸಿಲ್ಲ. ಒಳ್ಳೆ ಬಿಗಿನಿಂಗ್ ಇಂದ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಒಳ್ಳೆ ನಿಮ್ದಂತೂ ಒಳ್ಳೆ ಕ್ಲಾಸ್. ಒಟ್ಟಾರೆ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಕ್ಲಾಸಸ್ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಟೀಮ್ ಏನಿದೆ, ಒಳ್ಳೆ ಟೀಮ್ ವರ್ಕ್ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದ. ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ, ಹೇಳಿ ಸರ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ರಘುಪ್ರಸಾದ್ ಜಿ ಅವರೇ, ಸೊ ನನಗೆ ಜಸ್ಟ್ ರೀಸೆಂಟ್ ಆಗಿ ನನಗೆ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಅಪಾಯಿಂಟ್ ಆಗಿದೆ. ಸೊ ಭದ್ರಾವತಿ ತಾಲೂಕ್ ಮೈದೊಳಲಲ್ಲಿ ನನಗೆ ಅಪಾಯಿಂಟ್ ಆಗಿದೆ. ಸೊ ನೆಕ್ಸ್ಟ್ ಇನ್ನು 1 ವೀಕಲ್ಲಿ ನಾನು ಅಲ್ಲಿಗೆ ಜಾಯ್ನ್ ಆಗ್ತಾ ಇದ್ದೀನಿ. ತಮ್ಮ ಸಹಕಾರದಿಂದ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ಅದೇ ರೀತಿಯಾಗಿ ಪತಂಜಲಿ ಅವರು ತುಂಬ ನನಗೆ ಹೆಲ್ಪ್ ಮಾಡಿದರು. ಸರ್ಟಿಫಿಕೇಟ್ ಬೇಕು ಅಂತ ತಕ್ಷಣ ಇಮಿಡಿಯೇಟಾಗಿ ನನಗೆ ಸರ್ಟಿಫಿಕೇಟ್ ಕಳಿಸ್ಕೊಟ್ರು. ಸೊ ನಮ್ಮ ಕರ್ನಾಟಕದ ರಾಜ್ಯ ಪ್ರಭಾರಿಗಳಾದಂಥ ಭವರ್ಲಾಲ್ ಆರ್ಯ ತುಂಬ ಸಹಕಾರ ಮಾಡಿದರು ನನಗೆ ಇದಕ್ಕೆ. ಅಲ್ಲಿ ಏನಾಗಿ ಒಂದ್ ನಿಮಿಷ, ನಾನು ಬ್ಯಾಟ್ರಿ ಡೌನ್ ಇದೆ, ಒಂದೇ ಒಂದ್ ನಿಮಿಷ. ಸೊ ಯೋಗ ಇನ್ಸ್ಟ್ರಕ್ಟರ್ ಆಗಿ ನಾನು ಒಂದೇ ಒಂದ್ ನಿಮಿಷ ಚಾರ್ಜರ್ ತರ್ತೀನಿ, ಒಂದೇ ಒಂದ್ ನಿಮಿಷ. ಒಂದೇ ಒಂದು ನಿಮಿಷ ಬಂದೆ. ಹೇಳಿ. ಸೊ ಅಲ್ಲಿ ಯಾವ ತರ ಜಾಬ್ ಅಂದ್ರೆ ಯಾವ್ದು ಏನೇನ್ ಕೇಳಿದ್ರು ಸರ್? ಯೋಗ ಇನ್ಸ್ಟ್ರಕ್ಟರ್ ಆಗಿ ತಗೊಂಡಿದ್ದಾರೆ ನನಗೆ. ಸೊ ಭದ್ರಾವತಿ, ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ ತಾಲೂಕು ಮೈದೊಳಲಲ್ಲಿ. ಸೊ ನನಗೆ ನೆಕ್ಸ್ಟ್ ವೀಕಿಂದ ಅಪಾಯಿಂಟ್ಮೆಂಟ್ ಇದೆ. ಸೊ ಟೋಟಲಿ ಪರ್ ಮಂತ್ 30 hours ಇರತ್ತೆ ನನಗೆ ಕ್ಲಾಸಸ್ಸು. ಸೂಪರ್, ಥ್ಯಾಂಕ್ಸ್ ಸರ್. ಎಲ್ಲ ಇದಕ್ಕೆ ನಿಮಗೆ ಒಳ್ಳೇದಾಗಿದೆ. ಸೊ ನೋಡಿ, ಅದೇ ರೀತಿಯಾಗಿ ಇಲ್ಲ. ಸೊ ನಾನು ಆ್ಯಕ್ಚುಲಿ ನನ್ನ 4 to 5 years ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ವಿಲ್ ಡೂ ಇಟ್. ನಮ್ಮೆಲ್ಲರ ಸಹಕಾರ ಇರ್ಬೇಕು ನನಗೆ. ಸೊ ಅದೇ ರೀತಿಯಾಗಿ ನಮ್ಮ ಭವರ್ಲಾಲ್ ಆರ್ಯ ಅವರು ತುಂಬ ಸಹಕಾರ ಮಾಡಿದರು ನನಗೆ ಈ ಇದಕ್ಕೆ. ಎಂಟೈರ್ ಪತಂಜಲಿ ಟೀಮಿಗೆ ನಾನು ಚಿರಋಣಿಯಾಗಿರ್ತೇನೆ. ಥ್ಯಾಂಕ್ಸ್ ಟು ಪತಂಜಲಿ. ಫೋನ್ ಮಾಡ್ತೀನಿ, ಅವಾಗ ಸ್ವೀಟ್ ಎಲ್ಲ ಕೊಡ್ಬೇಕು. ಖಂಡಿತ ಸರ್, ಬೆಂಗಳೂರಿಗೆ ಬಂದು ಕೊಡ್ತೀನಿ ನಾನು. ಓಕೆ, ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾರು ಮಾಡ್ತೀರಮ್ಮ? ಯಾರು ಇವರು ಸ್ಟಾರ್ಟ್ ಮಾಡ್ತಾರೆ? ಓಕೆ, ಲತಾ ಶಾನ್ಭಾಗ್ ಅವರು ಹೇಳಿ. ಲತಾ ಶಾನ್ಭಾಗ್. ನಾನು ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡಿದ್ದೇನೆ, ಕೆಲವೆಲ್ಲ ಮಿಸ್ ಆಗಿದೆ ನನ್ಗೆ. ಬಟ್ ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಮತ್ತೇನಂದ್ರೆ ವಿಶೇಷತೆ ಏನಂತ ಹೇಳಿದ್ರೆ, ನಾವು ಯೋಗ ಮಾಡ್ತಾ ಇದ್ದೇವೆ ಮೊದ್ಲಿಂದ, ಬಟ್ ಇಷ್ಟಾಗ ಡೀಪ್ ಆಗಿ ಏನು ವಿಚಾರನೇ ಗೊತ್ತಿರ್ಲಿಲ್ಲ. ಬರೀ ಯೋಗ ಮಾಡೋದು ಅಷ್ಟೇ ಇದ್ರಲ್ಲಿ ಇದ್ವಿ ನಾವು. ಸೊ ಯೋಗದಲ್ಲಿ ಏನೇನೆಲ್ಲ ಉಂಟು, ನಮ್ಮ ಧರ್ಮದ ಬಗ್ಗೆ ಆಗ್ಲಿ, ಯಾವುದೇ ಬಗ್ಗೆ ಆಗ್ಲಿ, ನಾವು ಯಾರನ್ನ ಯಾವ ರೀತಿ ಟ್ರೀಟ್ ಮಾಡೋದ್ ಬಗ್ಗೆ ಆಗ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಅಂದ್ರೆ ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಿ. ಎಲ್ಲರೂ ನಿಮ್ಮ ಟೀಮ್ ಅಂತೂ ಸೂಪರ್ ಆಗಿದೆ ಸರ್. ಮತ್ತೆ ರಮೇಶ್ ಬಾಬು ಅವರು ಕೂಡ ನನಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮೊನ್ನೆ ಫೋನ್ ಮಾಡಿದಾಗ ನಾನು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಯುವರ್ ಟೀಮ್ ಅಂಡ್ ಆಲ್. ತುಂಬಾ ಧನ್ಯವಾದಗಳು ಸರ್. ನಮ್ಗೆ ಯೋಗದ ಬಗ್ಗೆ ತುಂಬಾ ವಿಚಾರ ಗೊತ್ತಾಯ್ತು. ಹಾಗೂ ಅಂದ್ರೆ ನಮ್ಮನ್ನ ನೀವು ಒಂದು
ಒಂದು ಮೆಟ್ಟಲಿಗೆ ಅಂದ್ರೆ ಒಂದು ಸ್ಟೆಪ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ನನಗೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ನೀವು ಯಾವ ಊರು ಮೇಡಮ್? ಎಲ್ಲಿಂದ? ನಾನು ಮ್ಯಾಂಗ್ಳೂರು. ಬ್ಯಾಂಗ್ಳೂರು. ಹೌದು, ಮ್ಯಾಂಗ್ಳೂರು. ಜಿ ನಮಸ್ತೆ. ಥ್ಯಾಂಕ್ ಯು. ಜಿ ನಮಸ್ತೆ. ಹೇಳಿ ಸರ್ ಡಾಕ್ಟರ್. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಜಿ. ಗಿರೀಶ್ ಜಿ, ನಾಗರಾಜ್ ಜಿ, ಸುಧಾಮ್ ಜಿ, ಆಮೇಲೆ ತಮಗೆ ಎಲ್ಲರಿಗೂ ಬಹಳ ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ. ನಮ್ಗ 1 ತಿಂಗಳಿಗೆ ಮೊದ್ಲು ಏನು ಪತಂಜಲಿ ಒಳಗೆ ಮಾಡಿದ್ವಲ್ಲ ಅದಕ್ಕೆಲ್ಲ ಬೇಸಿಕ್ ಇದೇ ಇರ್ಬೇಕು ಅಂತ ಈ ತರ ಬೇಸಿಕ್ ಎಲ್ಲ ತಿಳಿದಂಗಾಯ್ತು. ಆಮೇಲೆ ಯೋಗದ ಬಗ್ಗೆ ಇನ್ನೂ ಬಹಳ ಡೀಪ್ ಆಗಿ ಹೋಗಿದ್ವಿ. ಆಮೇಲೆ ಎಕ್ಸಾಮ್ ನಂತರ ನಾವು ಏನಾದ್ರು ಅಪ್ಲೈ ಏನಾದ್ರು ಕಾರ್ಯಕ್ರಮ ಇದ್ರೆ ನಮ್ಗೆ ಜಾಯಿನ್ ಆಗ್ಬೋದಾ? ಮಾಡ್ಬೋದು ಸರ್. ನಾವು ಆಕ್ಚುಲಿ ಇದಾದ್ಮೇಲೂ ಸಹಿತ ವಾರಕ್ಕೆ 1 ಅಥವಾ 2 ದಿನ ವೀಕೆಂಡ್ಸ್ ಅಲ್ಲಿ ಏನಾದ್ರು ವಿಶೇಷವಾಗಿ ಕಾರ್ಯ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅಪ್ಲೈಡ್ ಯೋಗ ಏನಾದ್ರು ಅಂದ್ರೆ ಚಲೋ ಆಗುತ್ತೆ ಸರ್. ಅಪ್ಲೈಡ್ ಯೋಗ ಅಂದ್ರೆ ಈ ಯೋಗ ಥೆರಪಿ ಬಗ್ಗೆ ಅಂತ ಸ್ವಲ್ಪ ಮಾಡಿದ್ರೆ ನಮಗೂ ಇಲ್ಲಿ ಏನಾದ್ರು ಮಾಡಕ್ ಚೆನ್ನಾಗುತ್ತೆ. ಸರಿ ಸರಿ, ವಿಚಾರ ಮಾಡೋಣ. ನಾವು ಅದನ್ನು ನೆಕ್ಸ್ಟ್ ಕನೆಕ್ಟ್ ಆಗೋಣ. ಇದೆಲ್ಲ ಆದ್ಮೇಲೂ ಸಹಿತ ವಾರಕ್ಕೆ 1 ತಿಂಗಳಿಗೆ 1-2 ಸರಿ ಏನಾದ್ರು ವಿಶೇಷ ಕಾರ್ಯಕ್ರಮಗಳು ಈ ತರ ಒಂದು, ಫಾರ್ ಎಕ್ಸಾಂಪಲ್ ಅಪ್ಲೈಡ್ ಅಂದ್ರೆ ಈಗ ನಾವು ಇದಿರ್ಬೋದು, ಕೆಲವೊಂದು ಪ್ರಾಬ್ಲಮ್ಸ್ ಒಳಗ ಇದು ಫಿಸಿಯೋಥೆರಪಿ ಟೈಪ್ ಇದು ಮಾಡಿ ಯೋಗನ ಅಪ್ಲೈ ಮಾಡ್ಕೋಬಹುದಲ್ಲ ಆತರ. ಹೌದು ಸರ್, ಮಾಡೋಣ, ವಿಚಾರ ಮಾಡೋಣ ಸರ್. ಒಳ್ಳೆಯ ವಿಚಾರನೆ ಮಾಡುವ ಪ್ರಯತ್ನ ಮಾಡಿ. ಧನ್ಯವಾದಗಳು. ಬಹಳ ಧನ್ಯವಾದ. ತಮಗೂ ಧನ್ಯವಾದ. ಓಕೆ ಸರ್. Ramudu sir wants to speak. Yeah. Raghu Prasad ji, today's class was excellent, very nice, and I think these things, types of good videos, makes us understanding better actually, because whenever we read the sloka, it is very fast. Yeah. Sloka ಓದ್ತೀವಿ, ಆಮೇಲೆ ಇಂಗ್ಲಿಷ್ ಅಲ್ಲಿ ಓದ್ತೀವಿ, by the time meaning we understand, next ಹೋಗ್ಬಿಡುತ್ತೆ ಅದು. ಈ ತರ ಇದ್ರೆ it was very nice. And I would like to thank you all your teachers. Please, we may not be sending messages, but does it mean that we are not appreciating? I think we appreciate all your teachers. They have taken a lot of pains and tumba clean agi explain madidare. It was very nice, and it is really helping us to go in deeper, as that lady said, and it really motivates us very much. And I'm happy that exam is coming on 1st January. I do hope that the syllabus, Hatha Yoga syllabus irta illa slightly tilted towards Patanjali Yoga type irta anta gottagta illa. Maybe you can explain that. Yeah, we'll see the syllabus. Like, it is a mix of everything. Okay. So whatever is there as per the syllabus only we have to prepare. But as Patanjali is conducting, then maybe bit tilted towards Patanjali. Okay, but yeah, we should know everything. Yeah. So only thing is, I would like to ask, maybe this book. Yeah. Is this more or less covers 80-90% of the syllabus, or something more we have to read? I think this covers. Okay. Because some of the terminologies in this book is different from other things. So I was getting. But now you have to look at this book only. When from the exam perspective, this book. That's good. Thank you very much, and thank you to all your teachers. And certainly we should continue, as you suggested, Saturday, Sunday, something new and different. It will be very good for us to listen and learn actually. Thank you very much. Thank you. ಮತ್ತೆ ನೀವು ಯಾರು, if you want, any one of you want to take any class, please let me know. I will provide the opportunity for you also. Any topic, anything which you feel you are good at it, and then we can give you an opportunity. Please let us know in advance only. We will do it on any day. You feel free to contact us. Okay, sir. Thank you. Okay, sir. ರಮೇಶ್ ಬಾಬು ಅವರು ಎರಡು ಮಾತಾಡಿ. ರಮೇಶ್ ಬಾಬು ಅವರು, ಶಿವರಾಮ್ ಶೆಟ್ಟಿ ಅವರು ಇದಾರ? ಇಲ್ಲ, ನೋಡಿಲ್ಲ. ರಮೇಶ್ ಬಾಬು ಅವರು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಮೆಚ್ಚುಗೆ ಸೂಚಿಸ್ತಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಈಗ ಕೆಲವರು ಹೇಳಿದ್ರು, ನಾವು ಕೆಲವು ಕಾರಣದಿಂದ ಬರಕ್ ಆಗ್ತಾ ಇಲ್ಲ, ವಿಡಿಯೋ ನೋಡ್ತಾ ಇದ್ದೀವಿ ಅಂದ್ಬಿಟ್ಟು. ಆದ್ರೆ ಈ ಗ್ರೂಪ್ ಅಲ್ಲಿ ನಾವು ನೋಡ್ದಂಗೆ ಸುಮಾರು 120-130 ಜನ ಇದ್ದಾರೆ. ಯಾವುದೇ ಒಂದಿನ 30ಕ್ಕಿಂತ ಕ್ರಾಸ್ ಆಗಿಲ್ಲ. ಅದು ನಮ್ಗೆ ಅದ್ರ ಬಗ್ಗೆನೆ ರಘುಪ್ರಸಾದ್ ಅವರು ವಿಷಾದ ವ್ಯಕ್ತಪಡಿಸಿದ್ರು. ಬೇರೆ ಯಾರು ಬೇಜಾರು ಮಾಡ್ಕೋಬೇಡಿ. ಯಾತಕ್ಕೋಸ್ಕರ ಹೇಳ್ತಿದೀವಿ ಅಂದ್ರೆ, ನಿಮ್ಮ ಅನುಕೂಲಕ್ಕೋಸ್ಕರ ನಾವು ಮಾಡ್ತಾ ಇರೋದು, ಇದನ್ನ ನಮ್ಮ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ಆದ್ರೂ ಕೂಡ ಅದು ಅಷ್ಟೇ, ಆ ವಿಷಯ ಅಷ್ಟಿಗೆ ಬಿಟ್ಬೇಡಂತೆ. ಇವಾಗ ಎಲ್ಲರೂ ನೀವು ಬೆನಿಫಿಟ್ ತಗೊಂಡಿದ್ದೀರಾ, ಇದನ್ನು ಉಪಯೋಗಿಸ್ಕೊಂಡು ಖಂಡಿತ ಪರೀಕ್ಷೆನಲ್ಲಿ ಎಲ್ಲರೂ ಉತ್ತೀರ್ಣರಾಗೋಣಂತೆ.
ಸೊ ನಾನು ನೋಡ್ದಂಗೆ ಜನವರಿ 1ನೇ ತಾರೀಕು ಶೆಡ್ಯೂಲ್ ಆಗಿದೆ. ಈ ಬೇರೆ ಬೇರೆ ಯೋಗ ಸಂಸ್ಥೆಗಳ ಮೂಲಕನೇ ಎಕ್ಸಾಮ್ ತಗೋಬೇಕು ಅಂತ ಇದೆ ಅದು. ಸೊ ಪತಂಜಲಿ ಯೋಗ ಪೀಠದಿಂದ ನಾಳೆ ಒಂದಿದೆ, 30ನೇ ತಾರೀಕು ಒಂದಿದೆ, ಅದಕ್ಕೆ ಈಗ ಟೈಮ್ ಆಗೋಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಇರೋದು ಜನವರಿ 1ನೇ ತಾರೀಕಿದೆ. ಅದರ ರೂಪುರೇಷೆಗಳನ್ನ ನಾನು ಹುಬ್ಳಿ ಕಾರ್ಯಾಲಯದವ್ರ ಹತ್ರ ಮಾತಾಡಿದ್ದೀನಿ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಳಿಸ್ಕೊಟ್ಟ ತಕ್ಷಣ ನಿಮಗೂ ಮಾಹಿತಿ ಕೊಡ್ತೀವಿ. ಇನ್ನು 1 or 2 ಡೇಸಲ್ಲಿ ಅದನ್ನ ದಯವಿಟ್ಟು ಕೊಡ್ತೀವಿ. ಎಲ್ಲ ರೆಡಿಯಾಗಿ ನೀವು ಆ ಸಿಲೆಬಸ್ಸು ಲೆವೆಲ್ 1ಗೆ, ಲೆವೆಲ್ 2, ಲೆವೆಲ್ 3 ಬೇರೆ ಬೇರೆ ಸಿಲೆಬಸ್ಗಳಿದೆ. ಆ ಸಿಲೆಬಸ್ನ ಕಳಿಸ್ಕೊಡ್ತೀವಿ. ಅದ್ರ ಪ್ರಕಾರನೇ ಈಗ ಪ್ರತಿದಿನ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದೀವಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೋದು. ಲೆವೆಲ್ 1 ಮಾಡೋರಿಗೆ ಅಷ್ಟು ಏನು ಕಷ್ಟ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ, ತುಂಬಾ ಸುಲಭವಾಗಿರುತ್ತೆ. ಲೆವೆಲ್ 2, ಲೆವೆಲ್ 3ಗೆ ಸ್ವಲ್ಪ ಶ್ರಮ ಪಡ್ಬೇಕಾಗುತ್ತೆ. ಅದೇನು ಯೋಚನೆ ಮಾಡಬೇಡಿ, ಖಂಡಿತ ಅದನ್ನ ನಾವು ಸಹಾಯ ಮಾಡೋಣಂತೆ. ಈ ವೇದಿಕೆ ಸೃಷ್ಟಿ ಮಾಡಿದ್ದಕ್ಕೆ ಸೃಷ್ಟಿಕರ್ತರು ಅಂತಂದ್ರೆ ರಘುಪ್ರಸಾದ್ ಜಿ ಅವರು. ಅದು ಅವರು ಸೃಷ್ಟಿ ಮಾಡಿದ ಒಂದೇ ಅಲ್ಲ, ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಕೂಡ ಮಾಡಿಸ್ಬೇಕು ಅಂದಾಗಲೂ ಕೂಡ ನಾವು ಕಲ್ತ್ಕೊಂಡೇ ಮಾಡಿರೋದು. ನಮಗೆ ಸ್ವಲ್ಪ ಕಲ್ತಿದ್ದನ್ನ ಹೇಳ್ಕೊಟ್ಟಿದ್ದೀವಿ. ಸೊ ಎಲ್ಲರಿಗೂ ನಿಮಗೆ ಮನಸ್ಸಿಗೆ ನಾಟಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ನಾವು ರಘುಪ್ರಸಾದ್ ಜಿ ಅವರಿಗೆ ಧನ್ಯವಾದ ಹೇಳೋಣಂತೆ. ಇಷ್ಟಕ್ಕೆ ಈ ಮಾತು ಮುಗಿಸ್ತೀನಿ. ಧನ್ಯವಾದ. ಧನ್ಯವಾದಗಳು. ಓಂ ಜೈ ಸರ್. ಓಕೆ, ಸೊ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ನಮ್ದು ರೆಗ್ಯುಲರ್ ಕ್ಲಾಸ್ ಫೇಸ್ಬುಕ್ ಅಲ್ಲಿ ಇರುತ್ತೆ. ಸೊ ನಮ್ಗೆ ನೀವು ಹೊಗಳಬೇಕು ಅಂತ ಅರ್ಥ ಏನಲ್ಲ, ಅಟ್ಲೀಸ್ಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಥವಾ ಇದಕ್ ಬರ್ತಿದ್ದೀರಾ ಅನ್ನೋ ಒಂದು ಮೆಸೇಜ್ ಹಾಕಿ, ಟೈಪ್ ಮಾಡಕ್ ಬರ್ಲಿಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಅಂದ್ರೆ ಆದಷ್ಟು ಇಂಟ್ರಾಕ್ಷನ್ ಜಾಸ್ತಿ ಇದ್ರೆ ನಮ್ಗೆ ಒಳ್ಳೆ ಖುಷಿ ಅನ್ಸುತ್ತೆ. ಓಕೆ, ನಾವು ಮಾಡ್ತಾ ಇರೋದು 4 ಜನಕ್ಕೆ ಹೋಗ್ತಾ ಇದೆ ಅಂತ. ತುಂಬಾ ಜನಗಳು ಒಂದು 25-30 ಜನ ನೀವು ಸೀರಿಯಸ್ ಆಗಿ ಬರ್ತಿದ್ರ. ನಿಮ್ ಬಗ್ಗೆ ನಮ್ಗೇನಿಲ್ಲ, ನೀವು ಬರ್ತಿರೋರ್ ಬಗ್ಗೆ ಏನಿಲ್ಲ. ಯಾರು ಬರ್ತಿಲ್ಲ, ಕೆಲವ್ರು ಏನ್ ಮಾಡ್ತಾರೆ, ಯೋಗ ಅಂದ್ರೆ ಒಂದ್ ಪತಂಜಲಿಯಿಂದ ಸರ್ಟಿಫಿಕೇಟ್ ಸಿಕ್ತಪ್ಪ ಸಾಕು, ಯೋಗ ಕ್ಲಾಸಸ್ ತಗೊಳಲ್ಲ, ಅದು ಒಂದು ಉದ್ದೇಶ ಡಿಫೀಟ್ ಮಾಡುತ್ತೆ. ಬಾಬಾ ರಾಮದೇವ್ ಅವರೇನೋ ಎಲ್ಲಾ ಮನೆಗಳಲ್ಲೂ ಯೋಗ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದಾರೆ. ಅದರಿಂದ ನಾವು ಈಗ ನೀವು ನೋಡಿ, ಬೇರೆ ಸಂಸ್ಥೆಗಳಲ್ಲಾದ್ರೆ ಇದೆ ಯೋಗ ತರಬೇತಿಗೆ 25,000 ತಗೊಂತಾರೆ, ಇವರು ಕಡಿಮೆ ರೇಟಲ್ಲೇ ಮಾಡ್ತಾ ಇರೋದ್ರಿಂದ ಒಂದಷ್ಟು ಜನ ಜಾಸ್ತಿ ಬಂದಷ್ಟು ನಮ್ಮ ಒಂದು ಉದ್ದೇಶ ಪೂರ್ಣಗೊಳ್ಳುತ್ತೆ ಅಂತ. ನಾವು ತಪ್ಪು ಮಾಡ್ತಾ ಇದ್ರೆ ಅದನ್ನ ಹೇಳಿ, ತೊಂದರೆ ಇಲ್ಲ. ನಾವು ಯಾವ್ದಾದ್ರು ಸರಿ ಮಾಡ್ತಾ ಇದ್ರೆ ಅದನ್ನ ಹೇಳಿ. ಸೊ ಎಲ್ಲಾವ್ದು ನಮ್ಗೆ ಒಂದು ಫೀಡ್ಬ್ಯಾಕ್ ಕೊಟ್ರೆ ನಾವು ಸರಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದೇ ಉದ್ದೇಶದಿಂದ ಹೇಳಿದ್ ಹೊರತು ಆಮೇಲೆ ನಾವು ಆದಷ್ಟು ಮಾಡಾಯ್ತು. ನೆಕ್ಸ್ಟ್ ಎಕ್ಸಾಮ್ಸ್ ಚೆನ್ನಾಗಿ ಪ್ರಿಪೇರ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಇನ್ನು ಯಾರು ಹೇಳಲ್ಲ ಅಂತಿದ್ರೆ ನಾವು ಶಾಂತಿ ಪಾಠವನ್ನ ಹೇಳಿ ಇದನ್ನ ತರಗತಿನ ಮುಗಿಸೋಣ. ಹಲೋ. ಓಂ ಸರ್ವೇ ಭವಂತು ಸುಖಿನಃ, ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಓಂ.